श्रियोऽलङ्कृतिः कर्मन्दीश्वर भक्तिबन्धनवशः प्रीतोऽस्तु कृष्णप्रभुः सुमुखौ सुन्दरतरो सुनासो सुखचित्तनो सुराराधितपादाब्जौ रमानारायणोऽस्तु महा अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं तपो विद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान् कामधेनुर्यथा पूर्वं सर्वाभीष्टफलप्रदा तथा कलौ वेदवेद्यः श्रीपादोऽभीष्टदत्सताम् सहस्रवक्त्रं द्विसहस्रजिह्वं पिशङ्गनेत्रं कपिलांशुकाढ्यं विशायुधं प्रोज्ज्वलदं प्रबाहुं तं नागराजं प्रणतोऽस्मि नित्यं रक्षोगणक्षपणदक्षमहात्रिशूलं त्रक्षं अलक्षतनुमुल्लसदक्षमालं वृक्षागशिक्षणविचक्षणशक्तियूतं दक्षादरक्षुदयमाश्रय विश्वनाथं भूतराज नमस्तुभ्यं वादिराजगुरो प्रिय विद्राव्य सर्वबाधान्नः सदा त्वं रक्षणं कुरु मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिः वासतां नो हृदम्बरे ज्ञानभक्तिसुवैराग्य कल्याणगुणशालिनं श्रीमद्वृन्दावनाचार्यं प्रणमामि निरन्तरं सुब्रह्मण्यस्य महिमा वर्णितुं केन शक्यते यत्रोच्चिष्टमपि स्पष्टं चित्रिणः शोधयत्यहो पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः ओं नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि दुष्टानां विघ्नकर्ता सुदृढनस्तोमविघ्नापहर्ता तस्माद्विघ्नादिपोहं मतैति सुधियां स्पष्टमाज्ञापनाय पौलस्ते चान्तरायाः सुरमुनिनिकराभीष्टसम्प्राप्त्युपायः श्रेयो विघ्नादिराजः प्रदिशतु सततं भूरिगौरीतनूजः श्रीमहागणपतये नमः निर्विघ्नं कुरु स्वामी. Demonstration of Ustream Producer. ಪರಮ ಪೂಜ್ಯರಾದ ಪರ್ಯಾಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಭಗವದ್ಭಕ್ತರಾದ ತಮಗೆಲ್ಲರಿಗೂ ವಂದಿಸುತ್ತಾ ಕಲಿಯುಗದ ಕಲ್ಪತರುಗಳಾಗಿರತಕ್ಕಂತಹ ಮಹಾಮಹಿಮರಾದ ಭಾವಿ ಸಮೀರರಾದ ಶ್ರೀ ವಾದಿರಾಜರು ರಚಿಸಿರತಕ್ಕಂತಹ ಕುರುಸ್ತೋತ್ರದ ಚಿಂತನೆಯನ್ನು ಮಾಡುವವನಾಗಿದ್ದೇನೆ. ಸರ್ವೇಷ್ಟ ಪ್ರದಾತೃಗಳಾದಂತಹ ಶ್ರೀ ವಾದಿರಾಜ ಸ್ವಾಮಿಗಳು ಸಜ್ಜನರ ಉದ್ಧಾರಕ್ಕಾಗಿ ಈ ಕುರುಸ್ತೋತ್ರದಲ್ಲಿ 53 ಹಿತೋಪದೇಶವನ್ನು ಮಾಡ್ತಾನೆ. 14 ಶ್ಲೋಕಗಳಿಂದ ಕೂಡಿರತಕ್ಕಂತಹ 15 ಶ್ಲೋಕಗಳಿಂದ ಕೂಡಿರತಕ್ಕಂತಹ ಈ ಕುರುಸ್ತೋತ್ರದಲ್ಲಿ ಭಗವಂತನಲ್ಲಿ ಅಚಲವಾದಂತಹ ಭಕ್ತಿ ಬರುವುದಕ್ಕಾಗಿ ಹಿತನುಡಿಗಳನ್ನು ಹೇಳ್ತಾರೆ. ವ್ಯಾಕುರು ಅನಿಲ ಸಚ್ಚಾಸ್ತ್ರಂ ಸ್ವೀಕುರ್ವಸ್ಯೈವ ಸನ್ಮತಂ ಹೀ ಕುರುವನ್ಯಮತ ಅನ್ಯಮತಾಚಾರ್ಯಾನ್ ಮಾ ಕುರು ಅಚ್ಯುತ ವಿಸ್ಮೃತಿಂ. ಅನಿಲ ಸಚ್ಚಾಸ್ತ್ರಂ ವ್ಯಾಕುರು, ಶ್ರೀಮದಾಚಾರ್ಯರ ಸಚ್ಚಾಸ್ತ್ರವನ್ನು ಪ್ರವಚನ ಮಾಡು. ವಾಯುದೇವರ ಅವತಾರರಾದಂತಹ ಶ್ರೀಮದಾಚಾರ್ಯರು ಸರ್ವಜ್ಞರು, ಸರ್ವದೋಷ ದೂರರು, 32 ಶುಭಲಕ್ಷಣ ಸಂಪನ್ನರು, ಜೀವೋತ್ತಮರು, ಜಗದ್ಗುರುಗಳು, ಪರಮಾತ್ಮನಿಗೆ ಪರಮ ಪ್ರೀತಿ ಪಾತ್ರರು, ಏಕಾಂತ ಭಕ್ತೋತ್ತಮರು. ಅವರು ಮಾಡಿದಂತಹ ಶಾಸ್ತ್ರ ವೇದ ಇತಿಹಾಸಾದಿಗಳಿಗೆ ಸಮ್ಮತವಾದದ್ದು, ಭಗವಂತನ ಸಂತೋಷಕ್ಕೆ ಕಾರಣೀಭೂತವಾದದ್ದು. ಇನ್ನು ಆಚಾರ್ಯರ ಗ್ರಂಥಗಳಿಗೆ ಮೋಕ್ಷವೇ ಮುಖ್ಯ ಫಲ.
ಎಂಬುದಾಗಿ ಈ ರೀತಿ ಹೇಳ್ತಾ ಅಂತಹ ಶಾಸ್ತ್ರವನ್ನ, ಸಚ್ಚಾಸ್ತ್ರವನ್ನ, ಮಧ್ವಶಾಸ್ತ್ರವನ್ನ ನೀನು ನಿರಂತರ ಶ್ರವಣ ಮನನ ಮಾಡು, ಪ್ರವಚನಾದಿಗಳನ್ನ ಮಾಡು ಎಂಬುದಾಗಿ ಹೇಳ್ತಾ ಇನ್ನು ಹೇಳ್ತಾರೆ, ಅಸ್ಯೈವ ಸನ್ಮತಂ ಸ್ವೀಕುರು. ಮಧ್ವ ಮತವೇ ಶ್ರೇಷ್ಠವಾದ ಮತ ಎಂಬುದಾಗಿ ತಿಳಿದುಕೊಂಡು ಅದನ್ನ ಸ್ವೀಕಾರ ಮಾಡು, ಅದರಂತೆ ಅನುಷ್ಠಾನ ಮಾಡು. ಒಂದು ಪ್ರಶ್ನೆ ಬರ್ತದೆ, ಮಧ್ವ ಮತವನ್ನೇ ಯಾಕೆ ಸ್ವೀಕರಿಸಬೇಕು? ನಾವು ಬೇರೆ ಮತವನ್ನ ಸ್ವೀಕರಿಸುತ್ತೇವೆ, ಆಗೋದಿಲ್ವೇ ಅಂತ ಕೇಳಿದರೆ ಹೇಳ್ತಾರೆ, ಆಗೋದಿಲ್ಲ. ನಿನಗೆ ಮೋಕ್ಷ ಬೇಕು, ನೀನು ಮಧ್ವ ಮತವನ್ನೇ ಅನುಷ್ಠಾನ ಮಾಡಬೇಕು. ಮಧ್ವ ಮತದಲ್ಲಿ ಹೇಳಿದ ಪ್ರಮೇಯಗಳನ್ನು ಚೆನ್ನಾಗಿ ತಿಳಿದುಕೊಂಡು ಭಗವಂತನ ಅನುಗ್ರಹವನ್ನು ನೀನು ಸಂಪಾದನೆ ಮಾಡಿದರೆ ಮಾತ್ರ ನಿನಗೆ ಮೋಕ್ಷ ದೊರೆಯುತ್ತದೆ, ಅನ್ಯಥಾ ಇಲ್ಲ. ಮಧ್ವ ಮತವನ್ನೇ ಅನುಸರಿಸಬೇಕು. ಯಾಕೆ ಅಂದರೆ ವೇದ ತತಿಗಳಿಗೆ ಸಮ್ಮತವಾದದ್ದು ಮಧ್ವಶಾಸ್ತ್ರ. ವಿವೇಕಿಗಳಿಗೆ, ಜ್ಞಾನಿಗಳಿಗೆ, ಪ್ರಾಮಾಣಿಕರಿಗೆ ಅತ್ಯಂತ ಹೃದಯವಾದದ್ದು ಮಧ್ವಶಾಸ್ತ್ರ. ಭಗವಂತನ ಸರ್ವೋತ್ತಮತ್ವಾದಿ ಗುಣಗಳನ್ನು ಕೊಂಡಾಡತಕ್ಕಂಥದ್ದು ಮಧ್ವಶಾಸ್ತ್ರ. ಅದನ್ನೇ ವಾದಿರಾಜ ಸ್ವಾಮಿಗಳು ಸ್ವಪ್ನ ಪದದಲ್ಲಿ ಒಂದು ಕಡೆಯ ಭಗವಂತ ಹೇಳಿದ ಮಾತನ್ನ ಹೇಳ್ತಾರೆ, ಎನ್ನ ಗುಣಗಳ ಪೊಗಳುತ್ತಿರು ಈ ಪೂರ್ಣ ಪ್ರಜ್ಞನ ಮತವೇ ಸುಮತ, ಪ್ರಸನ್ನ ಸುದೆ ಸಮ ಭವ ವಿಮುಕ್ತಿಯ ಪಥವೇ ಸತ್ಪಥವು. ಹಯವದನನ ಮಹಾಮಹಿಮೆಗಳನ್ನ ತನ್ನ ಉಪದೇಶಗಳಿಂದ ಪ್ರತಿಪಾದಿಸುತ್ತಿರುವಂತಹ ವಾಯುದೇವರ ಮೂರನೇ ಅವತಾರರೆಂದು ಪ್ರಸಿದ್ಧರಾಗಿರತಕ್ಕಂತಹ ಶ್ರೀಮದ್ ಆಚಾರ್ಯರಿಂದ ಸ್ಥಾಪಿತವಾದ ದ್ವೈತ ವೇದಾಂತ ದರ್ಶನವೇ ಸುಮತವು. ಸರ್ವತ್ರ ಮಂಗಲಪ್ರದವಾದ ಸಿದ್ಧಾಂತ, ಪ್ರಸನ್ನ ಸುದೆ ಸಮ ಎಂಬುದಾಗಿ ಭಗವಂತ ಹೇಳ್ತಾನೆ. ಆನಂದಪ್ರದವಾದ ಅಮೃತಕ್ಕೆ ಸದೃಶವಾದದ್ದು. ಇನ್ನು ಭವ ವಿಮುಕ್ತಿಯ ಪಥವೇ ಸತ್ಪಥವು. ಈ ದರ್ಶನವನ್ನ ಅವಲಂಬಿಸುವಂತಹ ಸುಜೀವರು ಶೀಘ್ರವಾಗಿ ಸಂಸಾರದಿಂದ ಮುಕ್ತರಾಗಿ ಶಾಶ್ವತ ಸುಖರೂಪವಾದ ಮೋಕ್ಷವನ್ನೇ ಹೊಂದುತ್ತಾರೆ. ಆದುದರಿಂದ ಮಧ್ವ ಮತವನ್ನೇ ಸುಜೀವಿಗಳು ಸ್ವೀಕರಿಸಬೇಕು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಹಿತನುಡಿಯನ್ನ ಹೇಳ್ತಾರೆ. ಇನ್ನು ಮೂರನೇ ಉಪದೇಶ, ಅನ್ಯ ಮತಾಚಾರ್ಯಾನ್ ಹೀಕುರು. ಇತರ ಮತದ ಪ್ರವರ್ತಕರನ್ನ, ಅನ್ಯ ಮತಾಚಾರ್ಯರನ್ನ ತಿರಸ್ಕರಿಸು. ಅಂದರೆ ಆಚಾರ್ಯರ, ಶ್ರೀಮದಾಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧವಾದಂತಹ ಶಾಸ್ತ್ರಗಳಲ್ಲಿ ವಿಶ್ವಾಸವನ್ನ ಮಾಡಬೇಡ ಎಂಬುದಾಗಿ ಹಿತನುಡಿಯನ್ನ ಹೇಳ್ತಾರೆ. ಯಾಕೆ ಅಂತ ಕೇಳಿದರೆ, ಅನ್ಯ ಮತಗಳು ವೇದ ಇತಿಹಾಸಾದಿಗಳಿಗೆ ವಿರುದ್ಧಭೂತವಾದದ್ದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಇದು ವೇದಗಳಿಗೆ, ವೇದದ ಮಾತಿಗೆ ಇದು ವಿರುದ್ಧವಾದದ್ದು. ನಾನು ಅಲ್ಪಜ್ಞ, ಭಗವಂತ ಸರ್ವಜ್ಞ. ಈ ಅಲ್ಪಜ್ಞನಿಗೂ ಆ ಸರ್ವಜ್ಞನಿಗೂ ಐಕ್ಯ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ನಾನು ಪರಮಾತ್ಮ ಒಂದಾಗಲು ಸಾಧ್ಯವೋ? ಕತ್ತಲೆ ಮತ್ತು ಬೆಳಕು ಒಂದೇ ಕಡೆ ಇರಲು ಸಾಧ್ಯವೋ? ಖಂಡಿತ ಸಾಧ್ಯವಿಲ್ಲ. ಅದಕ್ಕೆ ಹೇಳಿದ್ರು, ವೇದೇತಿಹಾಸಾದಿಗಳಿಗೆ ವಿರುದ್ಧಭೂತವಾದದ್ದು ಅನ್ಯಮತ, ಅದರಲ್ಲಿ ವಿಶ್ವಾಸವನ್ನ ಮಾಡಬೇಡ. ಅದನ್ನೇ ಭಗವಂತ ಹೇಳ್ತಾನೆ ಸ್ವಪ್ನ ಪದದಲ್ಲಿ. ಆ ಅನ್ಯರ ಮತ ಎಂತಹುದು ಅಂದರೆ, ಎಲ್ಲವಿಲ್ಲೆಂಬುವಗೆ ನುಡಿಯುವುದಕ್ಕಿಲ್ಲ ನಾಲಿಗೆ, ಕೇಳುವ ಕರ್ಣಗಳಿಲ್ಲ
ಪೇಳುವ ಆಚಾರ್ಯರಿಲ್ಲ ವಿವೇಕವಿಲ್ಲವೆಲೈ. ಕಲ್ಲ ಕಂಬವ ಪೋಲ್ವ ನಿನ್ನನು ಬಲ್ಲಿದರು ಬಲ್ಲವರೊಳು ಅಪ್ರತಿಮಲ್ಲರೆನ್ನಾಳುಗಳು ಸೋಲಿಸಿ ಜಲ್ಲು ಮಾಡುವರು. ಈಗಲುಂಟೊಂದೊಂದು ಕಾಲದಲ್ಲಿ ಹೋಗುವುದು ಜಗವೆಂಬ ನುಡಿ ಎನಗಾಗದೈ ತ್ರೈಕಾಲಿಕ ಪ್ರತಿಷೇಧ ಎಂಬುವಗೆ ಆಗಮನರಿಯದವನೆನ್ನುತ್ತ ಬೀಗವನು ಬಾಯ್ಗಿಕ್ಕಿ ಸುಜನರು ಪೋಗೆನುತ ಪೊರಗೊಟ್ಟುವರೈ ಎನ್ನ ಕಿಂಕರರು. ಅವನ ಮತ ಏನು? ಎಲ್ಲ ಸುಳ್ಳು ಅಂತ. ಈ ಜಗತ್ತು ಮಿಥ್ಯ, ಎಲ್ಲವೂ ಮಿಥ್ಯ. ಹೀಗೆ ಎಲ್ಲವನ್ನೂ ಕೂಡ ಸುಳ್ಳು ಎಂಬುದಾಗಿ ಹೇಳುವವನಿಗೆ ಏನಾಗ್ತದೆ? ಅವನಿಗೆ ನುಡಿಯುವ ನಾಲಿಗೆ ಉಂಟಾ? ಕೇಳುವ ಕಿವಿ ಯಾಕೆ? ಎಲ್ಲವೂ ಸುಳ್ಳು ಎಂಬುದು ಸಿದ್ಧಿಯಾಗಿ ಬಿಡ್ತದೆ. ಆದ್ದರಿಂದ ಯಾವ ಹರಿಭಕ್ತರಿದ್ದಾರಲ್ಲ, ನನ್ನ ಭಕ್ತರು, ಇಂಥವರನ್ನ ಬಾಯಿ ಮುಚ್ಚಿಸಿ ಬಿಡ್ತಾರೆ. ನೀನು ಮಾತಾಡ್ಲಿಕ್ಕೂ ನಿನಗೆ ಯೋಗ್ಯತೆ ಇಲ್ಲ. ಯಾಕೆ? ಅದೂ ಸುಳ್ಳು, ಸುಮ್ಮನೆ ಕೂತ್ಕೋ ಅಂತ. ಕಲ್ಲು ಕಂಬದಾಗೆ ಅವನು ಇರಬೇಕು. ಇನ್ನು ಹೇಳ್ತಾರೆ, ಈ ಪ್ರಪಂಚ ಈಗುಂಟು, ಬ್ರಹ್ಮೈಕ್ಯ ಜ್ಞಾನವಾದ ಮೇಲೆ ಅದು ಇರೋದಿಲ್ಲ. ಈ ಮಾತು, ಅವನ ಮಾತೆಲ್ಲ ಇದೆಯಲ್ಲ, ಇದು ಅಜ್ಞ ಜನರನ್ನ ವಂಚಿಸುವುದಕ್ಕಾಗಿ ಮಾತ್ರ. ಮೂರು ಕಾಲದಲ್ಲಿ ಇಲ್ಲ ಎನ್ನುವಂತಹದ್ದು ಸರಿಯಲ್ಲ. ಇರಲೇಬೇಕು, ಒಂದಲ್ಲ ಒಂದು ಕಾಲದಲ್ಲಿ ವಸ್ತು ಇರಲೇಬೇಕು. ಆದ್ದರಿಂದ ಇಂತಹ ದುಷ್ಟ ಮತಗಳಲ್ಲಿ ನೀನು ವಿಶ್ವಾಸವನ್ನ ಮಾಡಬೇಡ. ಇನ್ನೊಂದು ಕಡೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅನ್ಯರ ಮತ ಇದೆಯಲ್ಲ ಅತ್ತಿ ಹಣ್ಣಿನಂತೆ ಮಿಥ್ಯಾವಾದಿ ಮತ ಬಿಚ್ಚಿ ನೋಡಿದರೆ ಕ್ರಿಮಿರಾಶಿ. ಅತ್ತಿ ಹಣ್ಣು ಚೆನ್ನಾಗಿ ಕಾಣ್ತದೆ ನೋಡ್ಲಿಕ್ಕೆ, ಅದನ್ನ ಬಿಚ್ಚಿದ್ರೆ ಒಳಗೆ ತುಂಬ ಕ್ರಿಮಿಗಳಿರ್ತಾವಂತೆ. ಹಾಗೆ ಅನ್ಯ ಮತ. ಇನ್ನು ಮಧ್ವಮತವಾದರೂ ಮಧ್ವರಾಯರ ಮತ ಮುತ್ತಿನ ಸರವ ತೆಗೆದಂತೆ. ಆಲಹಣ್ಣಿನಂತೆ ಮಾಯಾವಾದಿ ಮತ ಸೀಲಿ ನೋಡಿದರೆ ಕ್ರಿಮಿರಾಶಿ. ಮಧ್ವರಾಯರ ಮತ ಹೂವಿನ ಸರವ ತೆಗೆದಂತೆ. ಈ ರೀತಿ ಮಧ್ವ ಮತದ ಶ್ರೇಷ್ಠತೆಯನ್ನ, ಅನ್ಯ ಮತದಲ್ಲಿರತಕ್ಕಂತಹ ದೋಷಗಳನ್ನೆಲ್ಲ ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡ್ತಾರೆ. ಆದ್ದರಿಂದ ಆ ಹರಿ ನಾನೆಂಬ ಕುಮತವ ಸುಡು ಸುಡು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ ಆದ ಕಾರಣ ಅನ್ಯ ಮತದಲ್ಲಿ ವಿಶ್ವಾಸವನ್ನ ಮಾಡಬೇಡ. ತಾನೇ ಪರಬ್ರಹ್ಮನೆಂಬುದಾಗಿ ಹೇಳಿಕೊಂಡು ಮನುಷ್ಯರನ್ನ ಅನುಸರಣೆ ಮಾಡಿ ದೇವ ಬ್ರಾಹ್ಮಣರನ್ನ ಉದಾಸೀನ ಮಾಡುವವನನ್ನ ಭಗವಂತ ಮೆಚ್ಚುವುದಿಲ್ಲ. ಆದ್ದರಿಂದ ನೀನು ಅಂತಹ ಮತಗಳಿಗೆಲ್ಲ, ಅಲ್ಲಿ ಹೇಳತಕ್ಕಂತಹ ಮಾತುಗಳಿಗೆ ನೀನು ಬಲಿ ಬೀಳಬೇಡ ಎಂಬುದಾಗಿ ಹೇಳ್ತಾ, ಇನ್ನು ನಾಲ್ಕನೇ ಹಿತನುಡಿ, ಅಚ್ಯುತ ವಿಸ್ಮೃತಿಂ ಮಾಕುರು. ಎಂದಿಗೂ ನಾಶರಹಿತನಾದ ಸರ್ವೋತ್ತಮನಾದ ಜಗತ್ತಿಗೆ ಪ್ರಭುವಾಗಿರತಕ್ಕಂತಹ ಭಗವಂತನನ್ನ ಮರೆಯಬೇಡ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದ್ರು ದ್ವಾದಶ ಸ್ತೋತ್ರದಲ್ಲಿ, ನಿಖಿಲಾಗೌಗ ವಿನಾಶನ ಪರಸೌಖ್ಯಪ್ರದ ದೃಷ್ಟೇ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಎಲ್ಲ ಪಾಪಗಳನ್ನು ಪರಿಹರಿಸತಕ್ಕಂಥವನು ನೀನು ಹೇ ಮೋಕ್ಷದಾತ ಶ್ರೀಹರಿ. ಸದಾ ನೀನು ಕರುಣಾಪೂರ್ಣ, ನಿನ್ನ ಚರಿತೆಯನ್ನ ಸದಾ ನನಗೆ ತಿಳಿಸುತ್ತಿರು. ಇದರಿಂದ ಏನಾಯಿತು? ಅಂದಿಗೂ ಕೂಡ ನಾವು ಭಗವಂತನನ್ನ ಮರೀಬಾರದು. ಅದನ್ನೇ ಯಾವ ಆ ಭಗವಂತ ಹಯವದನ ಹೇಳ್ತಾನೆ ಸ್ವಪ್ನ ಪದದಲ್ಲಿ, ಎನ್ನ ಸೇವೆಯನ್ನು ಬೇಸರದೆ ದಿನ ಮಾಡುವ ಮನುಜರಿಗೆ ಪ್ರಸನ್ನನಾಹಿ ಕೃಪಾಳು ಎಂಬುದು ಎನಗೆ ಬಲು ಬಿರುದು. ಮನ್ನದಲ್ಲಿ ಬೇಸತ್ತುಕೊಂಡರೆ
ಮಣ್ಣು ಹೊಯ್ಸದೆ ಮಾಣೆನದರಿಂದುನ್ನತೋನ್ನತ ಪೂಜೆಗಳನ್ನು ಅನುದಿನ ಮಾಡುತ್ತಿರು. ಯಾರು ಪ್ರತಿನಿತ್ಯವೂ ನನ್ನನ್ನು ಪೂಜಿಸುತ್ತಾನೋ, ಹರಿಯನ್ನ ಪೂಜಿಸಿದವರಿಗೆ ಇಷ್ಟಾರ್ಥಗಳನ್ನು ನಾನು ಕೊಡ್ತೇನೆ ಅಂತ ಭಗವಂತ ಹೇಳ್ತಾನೆ. ಇನ್ನು ಬೇಸರಿಸಿದವರಿಗೆ, ಉದಾಸೀನ ಮಾಡಿದವರಿಗೆ ಅವರನ್ನ ಮಣ್ಣು ಮುಕ್ಕಿಸುವೆನು. ನೋಡಿದ್ರ? ಆದ್ದರಿಂದ ಭಗವಂತ ಅದಕ್ಕೆ ದಾಸರು ಹೇಳ್ತಾರೆ, ತೊರೆದು ಜೀವಿಸಬಹುದೇ ಹರಿನಿನ್ನ ಚರಣವ. ಭಗವಂತನನ್ನ ಮರೆತು ನಾವು ಅವನನ್ನ ಬಿಟ್ಟು ಬಿಟ್ಟು ಜೀವಿಸಲಿಕ್ಕೆ ಸಾಧ್ಯ ಉಂಟಾ? ಆ ಮೀನು ನೀರನ್ನ ಬಿಟ್ಟು ಅದಕ್ಕೆ ಜೀವನ ಉಂಟಾ? ಇಲ್ಲ. ಹಾಗೆಯೇ ಜೀವನಿಗೆ ಭಗವಂತನನ್ನ ಬಿಟ್ಟು ಜೀವನ ಇಲ್ಲ. ಇದನ್ನ ತಿಳ್ಕೋಬೇಕು. ಅದಕ್ಕಾಗಿಯೇ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಜಗತ್ಪ್ರಭುವಾದ, ಸಕಲ ಭಾಗ್ಯದಾತನಾದ, ಸರ್ವ ಪ್ರೇರಕನಾದ, ಸರ್ವ ನಿಯಾಮಕನಾದ, ಸರ್ವಾಂತರ್ಯಾಮಿಯಾದ, ಸರ್ವತ್ರ ವ್ಯಾಪ್ತನಾದ, ದೋಷ ದೂರನಾದ, ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದ ಭಗವಂತನನ್ನ ಮರೆಯಬೇಡಪ್ಪ. ಈ ರೀತಿ ಅದಕ್ಕೆ ಹೇಳ್ತಾರೆ ಇನ್ನೊಂದು ಕಡೆ, ಹರಿಸ್ಮರಣೆ ಇಲ್ಲದೆ ಬಾಳಿ ಬದುಕಿದರೇನು, ನರಜನ್ಮದಲ್ಲಿ ಜನಿಸಿ ಫಲವೇನು ಹರಿಯೇ ಎಂಬುದಾಗಿ ಹೇಳಿದ್ದಾರೆ. ಇನ್ನು ದಾಸರು ಹೇಳ್ತಾರೆ, ಹರಿಯ ಮರೆಯದಿರು, ಹರಿಯ ಮರೆವರೇ ಮೂರು ಲೋಕದ ದೊರೆಯ, ಮದಗಜ ಹರಿಯೆಂದು ಒದರಲು ಒದಗಿದ ಕ್ಷಣದಿ ಬಂದು, ಮುದದಿ ನಕ್ರನ ಕೊಂದು ಸಲಹಿದ ಸದ್ಭಕ್ತರ ಬಂದು, ಮೃದುಲ ಪ್ರಹ್ಲಾದನ ಬೆದರಿಸಿದ ಸುರನ ಉದರವ ಬಗಿದಂತ ಅದ್ಭುತ ಮಹಿಮನ, ಮರೆಯದಿರು ಹರಿಯ ಮರೆವರೇ ಮೂರು ಲೋಕದ ದೊರೆಯ. ಆದ್ದರಿಂದ ನಾವು ಬುದ್ಧಿಜೀವಿಗಳು, ನಾವು ಎಂದೂ ಕೂಡ ಭಗವಂತನನ್ನ ಮರೆಯಬಾರದು. ಇನ್ನೂ ಒಂದು ವಿಶೇಷ, ಯಮಧರ್ಮರಾಜ ತನ್ನ ದೂತರಿಗೆ ಹೇಳ್ತಾನೆ ನೋಡಿ, ಭಗವಂತನ ಮಹಿಮೆಯ ಒಂದು ಪರಾಕಾಷ್ಠತೆಯನ್ನ ಆ ದೂತರಿಗೆ ಹೇಳ್ತಾನೆ, ಏ ದೂತರೇ, ನೀವು ಯಾರನ್ನ ನನ್ನ ಬಳಿಗೆ ಕರ್ಕೊಂಡು ಬರಬೇಕು ಹೇಳಿದ್ರೆ, ಜಿಕ್ವಾನ ವಕ್ತಿ ಭಗವನ್ ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ, ಕೃಷ್ಣಾಯ ನೋ ನಮತಿ ಯಚ್ಚಿರಯೇ ಕದಾಪಿ, ತಾನಾನಯದ್ವಮಸತೋ ಅಕೃತ ವಿಷ್ಣು ಕೃತ್ಯಾನ್. ಭಗವದ್ಗುಣ ಪ್ರತಿಪಾದಕವಾದ ಭಗವನ್ನಾಮಗಳನ್ನ ಯಾರು ಒಮ್ಮೆಯೂ ಕೂಡ ಹೇಳುವುದಿಲ್ಲವೋ, ನೋಡಿ ಭಗವಂತನ ನಾಮಸ್ಮರಣೆ ಎಷ್ಟು ಶ್ರೇಷ್ಠ, ಅದರ ಮಹಿಮೆ ಎಂತಾದ್ದು. ಯಮಧರ್ಮರಾಜ ಹೇಳ್ತಾನೆ, ಒಮ್ಮೆಯೂ ಕೂಡ ಭಗವಂತನ ನಾಮಸ್ಮರಣೆ ಮಾಡದೇ ಇದ್ದವನನ್ನ ಕರ್ಕೊಂಡು ಬನ್ನಿ. ಇನ್ನು ಯಾರು ಒಮ್ಮೆಯೂ ಕೂಡ ಆ ಭಗವಂತನನ್ನ ಸ್ಮರಿಸುವುದಿಲ್ಲವೋ, ಯಾವ ಜಗದೀಶ್ವರನಾದ ಕೃಷ್ಣನಿಗೆ ನಮಿಸುವುದಿಲ್ಲವೋ, ಅಂತಹ ಭಗವತ್ಪರ ಕರ್ಮಶೂನ್ಯರನ್ನ ನನ್ನ ಬಳಿಗೆ ಎಳೆದು ತನ್ನಿ. ಆದ್ದರಿಂದ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ನಮ್ಮ ನಾಲಿಗೆಯಲ್ಲಿ ಇದ್ದರೆ ನಮಗೆ ಯಮಯಾತನೆ ಎನ್ನುವ ನರಕಯಾತನೆ ಇಲ್ಲ. ಅದಕ್ಕಾಗಿಯೇ ಹೇಳಿದರು ವಾದಿರಾಜ ಸ್ವಾಮಿಗಳು, ನಿರತ ಎಂದಿಗೂ ಕೂಡ ಅಚ್ಯುತನನ್ನ ಮರೆಯಬೇಡ ಅಂತ. ಇನ್ನು ದೇವಹೂತಿ, ಯಾವ ಕಪಿಲನಾಮಕ ಪರಮಾತ್ಮ ದೇವಹೂತಿಗೆ ತತ್ವೋಪದೇಶವನ್ನ ಮಾಡಿದ, ಕೊನೆಗೆ ಅವಳು ಹೇಳ್ತಾಳೆ, ಸ್ವಾಮಿ, ಅಹೋ, ಯಾರ ನಾಲಿಗೆಯಲ್ಲಿ ಭಗವಂತನ ಮಂಗಳ ನಾಮಸ್ಮರಣೆ ಇದ್ರೆ, ಆ ಮಂಗಳ ನಾಮ ಇದ್ರೆ ಅವನು ಅಹೋಬತ ಸ್ವಪಚೋತೋ ಗರೀಯಾನ್, ಸ್ವಪಚನಾದರೂ ನಾಮಸ್ಮರಣೆ ರಹಿತ ಬ್ರಾಹ್ಮಣನಿಗಿಂತ ಅವನು ಶ್ರೇಷ್ಠನಾದವನಾಗ್ತಾನೆ. ಈ ರೀತಿ ಭಗವಂತನ ನಾಮಸ್ಮರಣೆಯ ಮಹಿಮೆಯನ್ನ ಹೇಳುತ್ತಾ, ಆದ್ದರಿಂದ ಏ ಸಾಧಕ, ಭಗವಂತನನ್ನ ಮರೀಬೇಡ. ಇನ್ನು 2ನೇ ಶ್ಲೋಕದಲ್ಲಿ ಹೇಳ್ತಾರೆ,
ನ ತ್ವಂ ಕುರು ಗುರೂನ್ ಪೂಜ್ಯಾನ್ ನಾಹಂ ಕುರು ಕದಾಚನ ಅಲಂಕುರು ಚ ದುರ್ಗೋಷ್ಠಿಂ ನಾಲಂಕುರು ಹರೇ ಕಥಾ. ಪೂಜ್ಯಾನ್ ಗುರು ನತ್ವಂ ಕುರು. ಪೂಜ್ಯರಾದ ಗುರುಗಳನ್ನ, ಭಗವದ್ಭಕ್ತರನ್ನ ನೀನು ಎಂದು ನಿಂದಿಸಬೇಡ. ದಾಸರು ಒಂದು ಪದ್ಯ ಹೇಳ್ತಾರೆ ನೋಡಿ, ದಾಸರ ನಿಂದಿಸಬೇಡ ಮನುಜ, ಹರಿದಾಸರ ನಿಂದಿಸಬೇಡ ಎಂದು ಭಗವದ್ಭಕ್ತರನ್ನ, ಗುರುಗಳನ್ನ ನಿಂದಿಸಬಾರದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಪರಿಪರಿ ಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಬಕುತಿ. ನಾರಿಯ ಭೋಗ ಅಳಿಸಿದರಿಲ್ಲ, ಶಾರೀರಕ್ಕೆ ಸುಖ ಬಿಡಿಸಿದರಿಲ್ಲ. ನಾರದ ವರದ ಪುರಂದರ ವಿಠಲ ಸೇರಿಕೊಂಡು ತಾ ಪಡೆಯುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮನಾಗುವ ತನಕ. ಈ ರೀತಿ ಆದ್ದರಿಂದ ಆ ಯಾವ ಗುರುಗಳನ್ನ, ಭಗವದ್ಭಕ್ತರನ್ನ ಎಂದಿಗೂ ಕೂಡ ನಿಂದಿಸಬಾರದು. ಚಮಸ ಋಷಿಗಳು ವಿದೇಹರಾಜನಿಗೆ ಒಂದು ಮಾತನ್ನ ಹೇಳ್ತಾರೆ, ನೋಡಪ್ಪ, ಅಹಂಕಾರದಿಂದ ಶ್ರಿಯಾ ವಿಭೂತ್ಯ ಅಭಿಜನೇನ ವಿದ್ಯೆಯ ತ್ಯಾಗೇನ ರೂಪೇಣ ಬಲೇನ ಕರ್ಮಣ ಜಾತಸ್ಮಯೇನಾಂದಧಿಯರ್ಸಹೇಶ್ವರಾನ್ ಅಥೋ ಅವಮನ್ಯಂತ ಹರಿಪ್ರಿಯಾನ್ ಕಲಾಹ. ದೇಹಕಾಂತಿ, ಐಶ್ವರ್ಯ, ಕುಲಪ್ರತಿಷ್ಠೆ, ವಿದ್ಯೆ, ದಾನ, ರೂಪ, ಬಲ, ಕರ್ಮಾನುಷ್ಠಾನ ಇವೇ ಮೊದಲಾದವುಗಳಿಂದ ಗರ್ವಿತರಾಗಿ ಹರಿಭಕ್ತರನ್ನ, ಭಗವಂತನನ್ನ ಅವನು ಅವಮಾನಗೊಳಿಸ್ತಾನೆ. ಯಾಕೆ? ದರ್ಪದಿಂದ. ಇದರಿಂದ ಮಹಾ ಅನರ್ಥ ಇರುವುದು ಎಂಬುದನ್ನು ಮರೀಬಾರದು. ಆದ್ದರಿಂದ ಹಿರಿಯರನ್ನ, ತಂದೆ ತಾಯಿಯರನ್ನ, ಗುರುಗಳನ್ನ ಎಂದೂ ಕೂಡ ನಿಂದಿಸಬಾರದು. ಗಂಡನನ್ನ, ಪತಿಯನ್ನ ನಿಂದಿಸಬಾರದು. ಈ ರೀತಿ ಹಿತನುಡಿಯನ್ನ ಹೇಳಿ ಇನ್ನು 6ನೇ ನುಡಿ, ಕದಾಚನ ನಾಹಂ ಕುರು. ಅಂದರೆ ಎಂದೂ ಕೂಡ ಅಹಂಕಾರಿ ಆಗಬೇಡ. ಎಲ್ಲವೂ ಅಷ್ಟೇ ನೋಡಿ, ಎಲ್ಲ ಅಹಂಕಾರ ಮಮಕಾರದಿಂದಲೇ ಎಲ್ಲವೂ ಆಗುವುದು. ಎಲ್ಲ ಪಾಪ ಸಂಪಾದನೆ ಅಹಂಕಾರ ಮಮಕಾರದಿಂದ. ಈ ಸಂಸಾರವು ಅಹಂಕಾರ ಮಮಕಾರದಿಂದ ಬರುವಂತಹದ್ದು. ಯಾಕೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬಂತಹ 6 ಮಂದಿ. ಅದಕ್ಕೆ ಹೇಳ್ತಾರೆ, 6 ಮಂದಿಗಳೆಂಬ ಕ್ರೂರ ವೈರಿಗಳಿಂದ ಗಾರಾದೆನವರ ದೆಸೆಗೆ ಮಾರಿ ಹಬ್ಬದ ಕುರಿಯು ತೋರಣವ ಮೆಲುವಂತೆ ತೋರುತ್ತಿದೆ ಎನ್ನ ಮಾತಿಗೆ. ಘೋರ ಸಂಸಾರವೆಂಬೋ ವಾರಿದಿಯ ದಾಟಿಸುವ ಚಾರುತರ ಬಿರುದು ನಿನಗೆ. ಮಾರನಯ್ಯನೆ ನಿನ್ನ ಚರಣವನು ನಂಬಿದೆನು, ಪಾರುಗಾಣಿಸೋ ಎನ್ನನು ಶ್ರೀಕೃಷ್ಣ. ವಾದಿರಾಜರು ಹೇಳಿದಂತಹ ಮಾತು. ಈ ರೀತಿ ಅಹಂಕಾರ ಎನ್ನುವಂತಹದ್ದು ನಮ್ಮನ್ನ ಪೂರ್ಣ ಹಾಳು ಮಾಡಿಬಿಡ್ತದೆ. ನಾವು ನಮ್ಮನ್ನು ಮೊದಲು ತಿಳ್ಕೋಬೇಕು. ನಮ್ದೇನಪ್ಪ, ನಾವು ಎಷ್ಟು ಅಸ್ವತಂತ್ರರು. ಅಡಿಗಾಧಾರವಿಲ್ಲ, ಹಿಡುವುದಕ್ಕೆ ಕೊಂಬಿಲ್ಲ, ಕಡೆ ಹಾಯಿಸುವವರಿಲ್ಲ. ಕಷ್ಟಪಟ್ಟೆನಲ್ಲ, ಕಣ್ಣೀರು ತಪ್ಪಲಿಲ್ಲ, ಕಾಯ ಸುಖ ಪಡಲಿಲ್ಲ, ಉಣ ಹೋಗಿ ಬಾಯ ಬನೆತಾಯಿತಂತಲ್ಲ. ನಮ್ದೆಲ್ಲ ಪರಿಸ್ಥಿತಿ ಇಂಥದ್ದು. ಆದರೂ ಅಹಂಕಾರ ಎಷ್ಟು ನೋಡಿ. ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತನ ಅನುಗ್ರಹ ಇಲ್ಲದಿದ್ದರೆ ಒಂದು ಹುಲ್ಲು ಕಡ್ಡಿಯನ್ನೂ ಅಲುಗಾಡಿಸಲು ಸಾಧ್ಯವಿಲ್ಲ. ನಾವು ಬಿರಿ ಬ್ರಹ್ಮಾದಿ ಸಕಲ ದೇವತೆಗಳೂ ಕೂಡ ಅವನ ಅನುಗ್ರಹ ಇಲ್ಲದಿದ್ದರೆ ಏನು ಯಾವ ಕಾರ್ಯವನ್ನ ಮಾಡಲಿಕ್ಕೂ ಸಮರ್ಥರಾಗುವುದಿಲ್ಲ. ಹೀಗಿರುವಾಗ ನಾವು ಅಹಂಕಾರ ಪಟ್ಟುಕೊಂಡ್ರೆ ಏನು ಪ್ರಯೋಜನ? ಅದು ನಮಗೆ ಅನರ್ಥಕ್ಕೆ ಕಾರಣವಾಗಿ ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ
ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ ತದ್ಭಕ್ತಿ ತತ್ಫಲಂ ಮಖ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಿರೇವಂ ಹರಾವೇವಂ ವಿಷ್ಣು ತೃಪ್ತಿಕರ ಸದಾ. ಹೇಳ್ತಾರೆ, ಜೀವ ಸ್ವತಂತ್ರ ಕರ್ತನಲ್ಲ, ಭಗವಂತನೊಬ್ಬನೇ ಸ್ವತಂತ್ರ ಕರ್ತ. ನಾನು ಮಾಡುವುದೆಲ್ಲ ಅವನ ಪೂಜೆ. ಯದ್ಯಪಿ ನಾನು ಮಾಡುವ ಕರ್ಮಕ್ಕೆ ಅವನು ಪ್ರೇರಕನಾಗಿದ್ದಾನೆ. ಈ ರೀತಿ ಅವನೊಬ್ಬನೇ, ಆ ಹರಿಯೇ ಸ್ವತಂತ್ರ, ಅವನು ಸ್ವತಂತ್ರ ಕರ್ತನಾಗಿದ್ದಾನೆ. ಇನ್ನು ನನ್ನ ಪೂಜಾ ಫಲವಾದರೂ ಭಕ್ತಿ ಹಾಗೂ ಅವನ ಒಂದು ಅನುಗ್ರಹ, ಇದು ಹರಿಸಮರ್ಪಣೆಯ ಒಂದು ಬಗೆಯಾಗಿದೆ. ಈ ರೀತಿಯ ಒಂದು ಅನುಸಂಧಾನದಿಂದ ನಾವು ಸಕಲ ಕರ್ಮಗಳನ್ನು ಮಾಡಬೇಕು ಎಂಬುದನ್ನು ಜ್ಞಾನಿಗಳು ತಿಳಿಸಿಕೊಡ್ತಾರೆ. ಇದು ಈ ರೀತಿ ನಾವು ಕರ್ಮ ಸಮರ್ಪಣೆಯನ್ನು ಮಾಡಿದರೆ ಭಗವಂತ ಬೇಗ ಪ್ರೀತನಾಗಿ ಅನುಗ್ರಹವನ್ನು ಮಾಡ್ತಾನಂತೆ. ಆದ್ದರಿಂದ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಅಹಂಕಾರವನ್ನು ಮಾಡಬೇಡಪ್ಪ ಅಂತ. ಇನ್ನು 7ನೇ ಹಿತನುಡಿ, ದುರ್ಗೋಷ್ಠಿಂಚ ಅಲಂಕುರು, ಕೆಟ್ಟ ಜನರ ಸಂಗಡ ನೀನು ಸೇರಬೇಡ. ದಾಸರು ಹೇಳ್ತಾರೆ ಒಂದು ಪದದಲ್ಲಿ, ಎಚ್ಚರದಲ್ಲಿ ನಡೆಮನವೇ ಮುದ್ದು ಅಚ್ಯುತನ ದಾಸರ ಒಡನಾಡು ಮನವೇ. ನೀನು ಎಚ್ಚರದಿಂದ ಇರಬೇಕಪ್ಪ. ದುರ್ಜನರ ಸಂಘ ಮಾಡಬೇಡ, ದುಷ್ಟ ಜನರ ಸಂಘ ಮಾಡಬೇಡ, ಶಿಷ್ಟ ಜನರ ಸಂಘವನ್ನ ಮಾಡು. ಇನ್ನು ಹರಿ ಸರ್ವೋತ್ತಮನೆಂದು ಸ್ಮರಿಸದ ಜನರ ಸಂಘ ಬೇಡ, ಸಿರಿವಾಯು ಮತ ಪೊಂದಿ ಹರುಷ ಪಡದವರ ಸಂಘ ಬೇಡ. ನೋಡಿದ್ರ, ಯಾವ ಆ ವಾಯುದೇವರ ಮತವನ್ನ ನಿಂದೆ ಮಾಡತಕ್ಕಂಥವನ ಸಂಘ ಮಾಡಬೇಡ. ಮುಂದೆ ಫಲ ಎಂದು ಹಿಂದಾಡಿಕೊಂಬರ ಸಂಘ ಬೇಡ, ಎಂದೆಂದಿಗೂ ಪರ ನಿಂದೆ ಮಾಡುವ ಪಾಪಿಯ ಸಂಘ ಬೇಡ. ತಂದೆ ತಾಯಿಗೆ ಮನ ಬಂದಂತೆ ನುಡಿವರ ಸಂಘ ಬೇಡ, ಇಂದು ಮುಖಿಯರ ಮಾತಿನಂದದಿ ಕುಣಿಯುವರ ಸಂಘ ಬೇಡ. ತುಂಟತನವ ಮಾಡಿ ಕುಟಿಲವ ನುಡಿವರ ಸಂಘ ಬೇಡ, ಬಂಟರಾಗಿ ದನಿಯ ಗಂಟಲ ಮುರಿವರ ಸಂಘ ಬೇಡ. ಉಂಟು ತಮಗೆಂದು ಬಡವರ ಬೈವರ ಸಂಘ ಬೇಡ, ಒಂಟ್ಯಾಗಿ ಪುರಂದರ ವಿಠಲ ಎನ್ನದವರ ಸಂಘ ಬೇಡ. ಈ ರೀತಿ ಅದಕ್ಕೊಂದು ಪದ್ಯವನ್ನೇ ಮಾಡಿಬಿಟ್ಟಿದ್ದಾರೆ ದಾಸರು. ದುರ್ಜನರ ಸಂಘ, ಅದು ದುಷ್ಟರ ಸಂಘ, ಅಭಿಮಾನ ಭಂಗ ಅಂತ ಒಂದು ನಾಣ್ಣುಡಿದೆಯಲ್ಲ, ನಮ್ಮನ್ನ ನಾವು ಪೂರ್ಣ ಹಾಳಾಗಿ ಹೋಗ್ತೇವೆ. ಅದಕ್ಕಂತೇಳಿಯೇ ಯಾವ ಮಿಥ್ಯಾಜ್ಞಾನಿಗಳ ಸಹವಾಸ ಇದೆಯಲ್ಲ, ಭಾಗವತದಲ್ಲಿ ಹೇಳ್ತಾರೆ, ಮಹಸ್ಸೇವಾಂ ದ್ವಾರಮಾವು ವಿಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಯಾವ ಮಹಾತ್ಮರ ಜ್ಞಾನಿಗಳ ಸಂಘ ಅದು ಮೋಕ್ಷಕ್ಕೆ ಕಾರಣವಾದರೆ, ಯಾವ ವಿಷಯಾಸಕ್ತರ ಸಂಘ ಇದೆಯಲ್ಲ, ಮಿಥ್ಯಾಜ್ಞಾನಿಗಳ ಸಹವಾಸ ಅದು ತಮಸ್ಸಿಗೆ ಕಾರಣವಾಗಿ ಬಿಡ್ತದೆ. ಅದಕ್ಕಾಗಿಯೇ ವಾದಿರಾಜ ಸ್ವಾಮಿಗಳು ಹೇಳಿದ್ರು, ಕೆಟ್ಟ ಜನರ ದುಷ್ಟ ಜನರ ಸಹವಾಸವನ್ನ ಮಾಡಬೇಡ. ಇನ್ನು 8ನೇ ಹಿತನುಡಿ, ಹರೇಃ ಕಥಾಃ ನಾಲಂ ಕುರು. ಹರಿಕಥೆಯ ಸಾಕೆನ್ನ ಬೇಡ. ಸಾಕಪ್ಪ, ನಾನೆಲ್ಲ ಭಗವಂತನ ಕತೆ ಕೇಳಿ ಆಯ್ತು, ಇದಕ್ಕೆಲ್ಲ ನೀವೇ ಪುಣ್ಯಾತ್ಮರಪ್ಪ, ಭಾಗ್ಯವಂತರು. ಯಾಕೆ ಗೊತ್ತಾ, ಎಷ್ಟೋ ವರ್ಷದಿಂದ ಪ್ರತಿನಿತ್ಯ ಆ ನಾನಾ ರೀತಿಯಲ್ಲಿ ಭಗವಂತನ ಎಷ್ಟೋ ಮಂದಿ ವಿದ್ವಾಂಸರು ಬಂದು ಇಲ್ಲಿ ಪ್ರವಚನವನ್ನ ಮಾಡ್ತಾರೆ. ಎಲ್ಲ ಕೆಲಸವನ್ನ ಬದಿಗೊತ್ತಿ ಈ 6 ರಿಂದ 7 ಗಂಟೆಯವರೆಗೆ 1 ಗಂಟೆಗಳ ಕಾಲ ಭಯಭಕ್ತಿಯಿಂದ ಇಲ್ಲಿ ಕುಳಿತು ಭಗವಂತನ ಕಥೆಯನ್ನ ಕೇಳ್ತೀರಲ್ಲ, ಇನ್ನೇನು ಪುಣ್ಯ ಬೇಕು? ನೀವೆಲ್ಲ ಭಾಗ್ಯವಂತರು. ಯಾಕೆ? ಇದಕ್ಕೆ ಸಾಕ್ಷಿ ನೀವೇ. ಏನು? ಹರೇ ಕಥಾ ನಾಲಂ ಕುರು. ಹರಿಕತೆ ಸಾಕು ಅಂತ ನಿಮ್ಗೆ ಇನ್ನೂ ಬಂದಿಲ್ಲ ನೋಡಿ.
ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು. ಬೇರೆ ಬೇರೆಯವರು ಭಗವಂತನ ಮಹಿಮೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರಪ್ಪ, ನಾವು ಅದನ್ನು ಕೇಳಿ ಸಂತೋಷ ಪಡಬೇಕು. ಭಗವಂತನ ಗುಣಗಾನವನ್ನು ನಾವು ಕೇಳಿ ನಾವು ಭೂತಾತ್ಮ ಪುನೀತರಾಗಬೇಕು ಅಂತ ಬರ್ತೀರಲ್ಲ, ಅದನ್ನೇ ಹೇಳ್ತಾರೆ ವಾದಿರಾಜ ಸ್ವಾಮಿಗಳು. ಎಂದು ಸಾಕು ಅಂತ ಹೇಳಬೇಡಪ್ಪ, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು. ಅದಕ್ಕೆ ಹೇಳ್ತಾರೆ ದಾಸರು, ಹರಿಕತೆ ಹರಿಸ್ಮರಣೆ ಮಾಡೋ ನಿರಂತರ, ಪರಗತಿಗೆ ಇದು ನಿಧಾನ. ಶ್ರೀಶ ಪುರಂದರ ವಿಠ್ಠಲರಾಯನ ಸೃಷ್ಟಿಗೊಡೆಯನ ಮುಟ್ಟಿ ಭಜಿಸಿನಿ. ಈ ರೀತಿ ಹರಿಸ್ಮರಣೆ ನಿರಂತರವಾಗಿ ಮಾಡಬೇಕು. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು. ಭಗವಂತನ ಕಥೆಯನ್ನು ಕೇಳ್ತಾ ಇದ್ರೆ ನಮ್ಮ ಸಂಸಾರದ ದುಃಖ ಎಲ್ಲ ಪರಿಹಾರವಾಗಿ ಬಿಡ್ತದೆ. ಭಾಗವತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾರಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾ. ಹೇಳ್ತಾರೆ, ವೇದವೆಂಬಂತಹ ಕಲ್ಪವೃಕ್ಷದಿಂದ ನಾನು ಉದುರಿಸಿಕೊಟ್ಟಂತಹ ಹಣ್ಣು ಈ ಭಾಗವತ. ಭಗವಂತನ ಮಹಿಮೆಯಿಂದ ಕೂಡಿದ್ದು. Producer. ಹೇಗೆ ಲೋಕದಲ್ಲಿ ಗಿನಿ ಕಚ್ಚಿದ ಹಣ್ಣು ಸಿಹಿಯಾಗಿ ಇರುವಂತೆ ಈ ಭಾಗವತ ಎಂಬಂತಹ ಹಣ್ಣು ಕೂಡ ಶುಕಮುನಿ ಮೊದಲಾದವರು ಪ್ರವಚನ ಮಾಡಿದ್ದರಿಂದ ಬಲು ಮಧುರವಾಗಿದೆ, ಮೋಕ್ಷಾನಂದ ಜನಕವಾಗಿದೆ. ಆದುದರಿಂದ ನೀವು ಮೋಕ್ಷ ಸಿಗುವವರೆಗೂ, ಆಮೇಲೆ ಮೋಕ್ಷ ಸಿಕ್ಕಿದ ನಂತರವೂ ಬಿಡದೆ ಇದರ ರಸವನ್ನ ಪಾನ ಮಾಡ್ತಾ ಇರಿ. ನೋಡಿದ್ರ ಮತ್ತೆ ಮತ್ತೆ ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲಿ ಮತ್ತೆ 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 ಇನ್ನೇನು ಲಿಂಗದೇಹ ಭಂಗವಾಗುವವರೆಗೆ, ಮೋಕ್ಷ ದೊರಕುವವರೆಗೂ, ಮತ್ತೆ ಮೋಕ್ಷ ದೊರಕಿದ ನಂತರವೂ ಕೂಡ ಇದನ್ನ ಪಾನ ಮಾಡ್ತಾ ಇದ್ರಿ, ಇದರ ಶ್ರವಣ ಮನನವನ್ನ ಮಾಡ್ತಾ ಇರಿ. ಆಗ ನನಗೆ ನಿಮ್ಮಲ್ಲಿ ಪ್ರೀತಿ ಬರ್ತದೆ, ನಿಮಗೆ ಸಕಲ ಪುರುಷಾರ್ಥಗಳು ದೊರೆಯುತ್ತವೆ ಎಂಬುದಾಗಿ ಹೇಳ್ತಾರೆ. ನೋಡಿ, ಅಂದರೆ ನಿರಂತರವಾಗಿ ಭಗವಂತನ ಕಥೆಯನ್ನ ಕೇಳ್ತಾ ಇರಬೇಕು. ಸಾಕು ಅಂತ ಅದು ಬರಬಾರ್ದು, ಇನ್ನೂ ಕೇಳಬೇಕು, ಇನ್ನೂ ಕೇಳಬೇಕು ಅಂತ ಈ ರೀತಿಯ ನಿಷ್ಠೆ ಇರಬೇಕು ಎಂಬುದನ್ನು ವಾದಿರಾಜ ಸ್ವಾಮಿಗಳು ತಿಳಿಸಿಕೊಡ್ತಾ ಇನ್ನು 3ನೇ ಶ್ಲೋಕದಲ್ಲಿ ಹೇಳ್ತಾರೆ, ಅಲಂ ಕುರು ತಥೋ ವಾಚಂ ನಾಹಂ ಕುರು ಸಭಾಂತರೇ ಅಂಗೀಕುರು ಹರಿಂ ನಿತ್ಯಂ ನಮಸ್ಕುರು ಚ ಸತ್ಕುರು. ಇಲ್ಲಿ 5 ಹಿತನುಡಿಗಳನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ತಥೋ ವಾಚಂ ಅಲಂ ಕುರು, ಭಗವಂತನ ವಿಷಯದ ಮಾತು ಮಾಣಿಕ್ಯವಾಗಲಿ. ಅಂದರೆ ಆ ಭಗವಂತನ ವಿಷಯದಲ್ಲಿ ಎಂಥ ಒಳ್ಳೆಯ ಮಾತುಗಳನ್ನು ಹೇಳಬೇಕು. ಅದಕ್ಕೆ ದಾಸರು ಹೇಳ್ತಾರೆ ನೋಡಿ, ಭೂಷಣಕ್ಕೆ ಭೂಷಣ ಇದು ಭೂಷಣ, ಮಾತಿಗೆ ಭೂಷಣವು ನಾರಾಯಣನ ನಾಮ. ಈ ರೀತಿ ಒಂದೊಂದು ಆಲಯಕ್ಕೆ ಭೂಷಣ ತುಳಸಿ ವೃಂದಾವನವು, ಕಿವಿಗೆ ಭೂಷಣ ಭಗವಂತನ ಕಥೆಯನ್ನು ಕೇಳುವಂತಹದ್ದು. ಹೀಗೆ ಈ ರೀತಿ ಇನ್ನು ಆ ಯಮಧರ್ಮರಾಜ ಹೇಳಿದ ಮಾತು ನೋಡಿ, ಜಿಕ್ವಾನ ಭಕ್ತಿ ಭಗವದ್ ಗುಣನಾಮಧೇಯಂ. ಈ ರೀತಿ ಯಾರ ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ ಬರುವುದಿಲ್ಲವೋ, ಆದ್ದರಿಂದ ಏನಾಯಿತು, ಭಗವಂತನ ನಾಮಸ್ಮರಣೆ ಎನ್ನುವಂತಹದ್ದು ನಾಲಿಗೆಗೆ ಭೂಷಣ. ಆದ್ದರಿಂದ ಈ ರೀತಿ ಆ ಭಗವಂತನ ವಿಷಯದ ಮಾತು ಮಾಣಿಕ್ಯದಂತೆ ಇರಲಿ, ಮಾಣಿಕ್ಯವಾಗಲಿ ಎಂಬುದಾಗಿ ಹೇಳ್ತಾ ಇನ್ನು ಸಭಾಂತರೇ ನಾಹಂ ಕುರು. ಸಭೆಯ ಮಧ್ಯದಲ್ಲಿ ತುಂಬ ಜನ ಕೂತಿದ್ದಾರೆ ಭಗವದ್ಭಕ್ತರು.
ಆಗ ನಾನು ಬಹಳ ಶ್ರೇಷ್ಠ, ನನಗೆ ಎಲ್ಲ ಗೊತ್ತುಂಟು ಅಂತ ಅಹಂಕಾರ ಪಡಬೇಡಪ್ಪ. ಅವರನ್ನೆಲ್ಲ ನಿಂದಿಸಬೇಡ, ಅವರನ್ನೆಲ್ಲ ತಿರಸ್ಕಾರ ಮಾಡಬೇಡ, ಅಹಂಕಾರ ತೋರಬೇಡ. ಅದು ನಿನಗೇನೇ ಅದರಿಂದ ಅಳಿವು, ನಿನಗೇನೇ ನಷ್ಟ, ನಿನಗೇನೇ ತೊಂದರೆ. ಈ ರೀತಿ ಕೃಷ್ಣ ಹೇಳ್ತಾನೆ ನೋಡಿ, ಯಾರು ಅಹಂಕಾರ ಮಮಕಾರಗಳಿಂದ ಕೂಡಿರ್ತಾರೋ ಅಂಥವರನ್ನ ನಾನು ತಮಸ್ಸಿನಲ್ಲಿ ಹಾಕಿಬಿಡ್ತೇನೆ. ಶಿಪಾಮ್ಯಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಅಂತ ಕೃಷ್ಣ ಮಾತು ಹೇಳ್ತಾನೆ. ಈ ರೀತಿ ಅಹಂಕಾರ ಎನ್ನುವಂತಹದ್ದು ನಮಗೆ ಅದು ಭೂಷಣವಲ್ಲ. ಅದು ಕೂಡ ಸಭಾ ಮಧ್ಯದಲ್ಲಿ ಏನೋ ಹೇಳಿದ್ರು, ತಪ್ಪು ಹೇಳಿದ್ರು ಅಂತ ಎಲ್ಲರ ಎದುರಿನಲ್ಲಿ ಏನು ಅವರನ್ನ ಏನು ಬೈದದ್ದು ಹಾಗೆಲ್ಲ ಮಾಡಬಾರ್ದು. ಆಮೇಲೆ ಅವರಿಗೆ ವಿಷಯವನ್ನು ಹೇಳಿ ಅವರು ಎಂಥವರು ಅಂತ ನೋಡ್ಕೋಬೇಕು. ಏನೋ ಹೇಳುವಾಗ ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಈ ರೀತಿ ಸಭಾಂತರೇ, ಸಭೆಯ ಮಧ್ಯದಲ್ಲಿ ಅಹಂಕಾರ, ನಾನು ಬಹಳ ಜ್ಞಾನಿ, ಎಲ್ಲ ತಿಳಿದವ ಅಂತ ಅಹಂಕಾರ ತೋರಬೇಡಪ್ಪ ಅಂತ ಈ ಹಿತನುಡಿಯನ್ನ ಹೇಳ್ತಾ ಇನ್ನು ಹೇಳ್ತಾರೆ, ಹರಿಂ ನಿತ್ಯಂ ಅಂಗೀಕುರು. ಭಗವಂತ ಒಬ್ಬನೇ ನಿತ್ಯ ಎಂಬುದಾಗಿ ನೀನು ತಿಳಿದುಕೊಳ್ಳು. ಇದು ಮುಖ್ಯ ನೋಡಿ. ಭಗವಂತ ಅಚ್ಯುತನಾಗಿದ್ದಾನೆ, ಸರ್ವಜ್ಞ ಈಶ್ವರತಮಃ ಸಚ ಸರ್ವಶಕ್ತಿ ಪೂರ್ಣಾವ್ಯಯಾತ್ಮ ಬಲಚಿತ್ ಸುಖವೀರ್ಯ ಸಾರಃ. ಅವನು ಸರ್ವಜ್ಞ, ಸರ್ವೇಶ್ವರನಾಗಿ, ಸರ್ವೋತ್ತಮನಾಗಿ, ಸ್ವತಂತ್ರನಾಗಿದ್ದಾನೆ. ಅದನ್ನೇ ಭಗವಂತ ಸ್ವಪ್ನ ಪದದಲ್ಲಿ ಹೇಳಿದ ಮಾತು, ನಾನು ಸದ್ಗುಣಪೂರ್ಣ ವಂದ್ಯನು ಹೀನ ಗುಣದಿಂ ಜೀವನಿಂದ್ಯನು, ನಾನು ಲಕ್ಷ್ಮೀರಮಣ ಜೀವ ಶತದರಿದ್ರ ನೆಲೈ, ನಾನು ಸುರಮುನಿ ಸೇವ್ಯ ಚರಣನು ಕಾಣು ಜೀವ ಕಳರಂಗ್ರಿ ಶರಣನು, ನಾನು ಸಾವಿಲ್ಲದವನು ಜೀವನ ಮೃತ್ಯು ಕೊಲುವುದೆಲೈ. ನಾನು ಸದ್ಗುಣಪೂರ್ಣ, ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಡತಕ್ಕಂಥವನು, ನಮಸ್ಕರಿಸಲ್ಪಡತಕ್ಕಂಥವನು. ಜೀವನಾದರೂ ಅಲ್ಪಗುಣವುಳ್ಳವನು. ಸಕಲ ಸಂಪದಭಿಮಾನಿ ಯಾರು? ಲಕ್ಷ್ಮೀದೇವಿ, ಅವಳಿಗೂ ಕೂಡ ನಾನು ಸ್ವಾಮಿಯಾಗಿದ್ದೇನೆ. ಮತ್ತೆ ತನ್ನದು ಎಂಬಂತಹ ಯಾವ ವಸ್ತು ಇಲ್ಲದವನು. ನಾನು ಸಕಲ ಸುಜೀವರಿಂದಲೂ ಸೇವಿಸಲ್ಪಡತಕ್ಕಂತಹ ಚರಣಕಮಲಗಳುಳ್ಳವನು. ಈ ರೀತಿ ನನಗೆ ಸಾವು ಎನ್ನುವಂತಹದ್ದಿಲ್ಲ, ಹುಟ್ಟು ಎನ್ನುವಂತಹದ್ದಿಲ್ಲ. ಇವೆಲ್ಲವುಗಳಿಗಿಂತ ನಾನು ಮೀರಿ ನಿಂತವನಾಗಿದ್ದೇನೆ. ನನಗೆ ಸಮಾನರಾದವರು ಯಾರೂ ಇಲ್ಲ, ಹಿಂದೆ ಇಲ್ಲ, ಈಗಿಲ್ಲ, ಮುಂದೆ ಇರುವುದಿಲ್ಲ. ಆದ್ದರಿಂದ ನಾನು ಸದಾ ಇರತಕ್ಕ ಆಸೀದುದಾರ ಗುಣಮಾರ್ಜಿದ ಪ್ರಮೇಯೋ ನಾರಾಯಣ ಪರತಮಃ ಪರಮಾಸ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿದಾಯ ಲಕ್ಷ್ಮೀ ಭುಜಾಂತರಗತಃ ಸ್ವರತೋಪಿ ಚಾಗ್ರೇ. ಸೃಷ್ಟಿಯ ಆದಿಯಲ್ಲಿ ಹೇಗಿದ್ದ ಭಗವಂತ ಅಂತ ಹೇಳ್ತಾರೆ. ಎಲ್ಲವನ್ನು ತನ್ನ ಹೊಟ್ಟೆಯೊಳಗೆ ಇಟ್ಟುಕೊಂಡಿದ್ದಾನೆ. ಆದ್ದರಿಂದ ಭಗವಂತ ನಿತ್ಯನಾಗಿದ್ದಾನೆ. ಆದ್ದರಿಂದ ಭಗವಂತ ದೋಷರಹಿತ, ನಾಶರಹಿತ ಎಂಬುದನ್ನು, ವೃದ್ಧಿ ಕ್ಷಯ ಎನ್ನುವಂತಹದ್ದು ಅವನಿಗಿಲ್ಲ. ಈ ರೀತಿ ಅವನಲ್ಲಿ ಯಾವುದೇ ರೀತಿಯ ದೋಷ ಇರುವುದಿಲ್ಲ ಎಂಬುದನ್ನು ನೀನು ಚೆನ್ನಾಗಿ ತಿಳಿದುಕೊಳ್ಳು. ಇನ್ನು 12ನೇ ಹಿತವಚನ ಹೇಳ್ತಾರೆ, ನಿತ್ಯಂ ಹರಿಂ ನಮಸ್ಕುರು. ಸದಾ ಕಾಲ ನಿತ್ಯವೂ ಭಗವಂತನನ್ನ ನೀನು ನಮಸ್ಕರಿಸು. ಎಷ್ಟು ಹಿತನುಡಿ ಹೇಳ್ತಾರೆ ನೋಡಿ. ನಾವೆಲ್ಲ ಇದು ಮಾಡ್ತೇವ? ಮನೆಯಿಂದ ಹೊರಡುವಾಗ ಭಗವಂತ ಹೋಗಿ ಬರ್ತೇನಪ್ಪ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಕಪಿಕಟಕ ದುರೀನಃ ಕಾರ್ಮುಕನ್ಯಸ್ತ ಬಾಣಃ ಶಪಿತ ದಿತಿಜ ಸೈನ್ಯ ಕ್ಷತ್ರಿಯೇಷ್ವಗ್ರಗಣ್ಯ ಜಲಧಿ ರಚಿತ ಸೇತು ಜಾನಕೀ ತೋಷಯೇತು ಪತಿ ಗುಣ ಸಾಂದ್ರ ಪಾತು ಮಾಂ ರಾಮಚಂದ್ರ. ನನ್ನನ್ನು ಹೆಜ್ಜೆ ಹೆಜ್ಜೆಗೆ ಆ ಭಗವಂತ ನನ್ನನ್ನು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ನೋಡಿ. ನಾವು ಅದೇ ರೀತಿ ಪ್ರಾರ್ಥನೆ ಮಾಡಬೇಕು. ಮನೆಯಿಂದ ಹೊರಡುವಾಗ ಭಗವಂತ ಹೋಗಿ ಬರ್ತೇನಪ್ಪ, ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಭಗವಂತನಿಗೆ ನಾವು ನಮಸ್ಕಾರ ಮಾಡಿ, ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ನಾವು ಹೊರಡಬೇಕು. ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ ಭಗವಂತನನ್ನ, ಗುರು ಹಿರಿಯರನ್ನ, ತಂದೆ ತಾಯಿಯರನ್ನ
ನಾವು ನಮಿಸಬೇಕು. ಇದನ್ನೇ ಇಲ್ಲಿ ತಿಳಿಸಿಕೊಡ್ತಾರೆ. ನೋಡಪ್ಪ, ಯಾವ ಭಗವಂತನನ್ನ ನೀನು ನಿತ್ಯವೂ ನಮಸ್ಕರಿಸು. ಹರಿಯೇ ಸರ್ವೋತ್ತಮ, ಹರಿಯೇ ಪರದೇವತೆ, ಹರಿ ಸರ್ವ ವಿಶ್ವಮಯಂ ಜಗತ್ತು. ವಿಶ್ವತೋಮುಖ ನೀನೇ, ವಿಶ್ವದ ಚಕ್ಷು ನೀನೇ, ವಿಶ್ವತೋ ಬಾಹು ವಿಶ್ವಪಾದನು ನೀನೇ, ವಿಶ್ವ ಉದರ ನೀನೇ, ವಿಶ್ವವ್ಯಾಪಕ ನೀನೇ, ವಿಶ್ವ ನಾಟಕ ಸೂತ್ರಧಾರಿಯೇ ವಿಷ್ಣುವೇ. ಆಗಮ ನಿಗಮ ಪುರಾಣ ಶಾಸ್ತ್ರಗಳಲ್ಲಿ ಯೋಗಿಗಳರಸಿ ನಿಮ್ಮ ಕಾಣದಿಪ್ಪರೋ ನಾಗಶಯನ ಭೋಗಿ ಭೂಷಣ ವಂದಿತ ಭಾಗವತ ಪ್ರಿಯ ಶ್ರೀ ಪುರಂದರ ವಿಠಲ. ಈ ರೀತಿ ಭಗವಂತನ ಮಹಿಮೆಗಳನ್ನು ನೆನೆಯುತ್ತಾ ಅವನಿಗೆ ನಮಸ್ಕಾರವನ್ನ ಮಾಡಬೇಕು ಎಂಬುದಾಗಿ ಈ 12ನೇ ಹಿತನುಡಿಯನ್ನ ಹೇಳ್ತಾ, ಇನ್ನು ಭಗವಂತ ಸ್ವಪ್ನ ಪದದಲ್ಲಿ ಒಂದು ಮಾತು ಹೇಳ್ತಾನೆ. ಕೇಳು ಮಾನವ, ನಾನು ಭಕ್ತರು ಪೇಳಿದಂದದಿ ನಡೆವೆನವರನು ಲಾಲಿಸುತ್ತ ಪಾಲಿಸುವೆ ಬಿಡನೆಂಬುದು ನಿಧಾನವಿದು. ಆಲಸವ ಮಾಡಿದರೆ ತಾಳೆನು ಕಾಲ ಕಾಲದೊಳೆನ್ನ ಪೂಜೆಯ ಮೇಲು ಮೇಲೆಂದೆನಿಸಿ ನೆರೆ ಕೊಂಡಾಡಿ ಕುಣಿದಾಡು. ನಾನು ಭಕ್ತಪರಾಧೀನ, ಆ ಭಕ್ತ ಹೇಳಿದಂತೆ ನಾನು ನಡೆಯುತ್ತೇನೆ. ನನ್ನ ಭಕ್ತರನ್ನ ಸರ್ವದಿಂದ ನಾನು ರಕ್ಷಿಸುತ್ತೇನೆ. ನನ್ನ ಸೇವೆಯಲ್ಲಿ ಅವನು ಉದಾಸೀನ ಮಾಡಿದರೆ ಅದನ್ನು ನಾನು ಸಹಿಸುವುದಿಲ್ಲ. ಆದ್ದರಿಂದ ನನ್ನ ಸೇವೆಯೇ ಶ್ರೇಷ್ಠ ಕರ್ತವ್ಯ ಎಂಬುದಾಗಿ ತಿಳಿದುಕೊಂಡು ಪರಮೋತ್ಸಾಹದಿಂದ ಮತ್ತೆ ಮತ್ತೆ ನನ್ನ ಸೇವೆಯನ್ನ ಮಾಡುತ್ತಾ, ನನ್ನ ಸ್ಮರಣೆಯನ್ನ ಮಾಡುತ್ತಾ ನೀನು ಕುಣಿದಾಡು, ಆನಂದ ಪಡು ಎಂಬುದಾಗಿ ಹೇಳ್ತಾನೆ ನೋಡಿ ಭಗವಂತ. ಅದನ್ನೇ ಇಲ್ಲಿ ವಾದಿರಾಜ ಸ್ವಾಮಿಗಳು ಈ ಹಿತನುಡಿಯಲ್ಲಿ ತಿಳಿಸಿಕೊಡ್ತಾರೆ. ಇನ್ನು ನಿತ್ಯಂಚ ಹರಿಂ ಸತ್ಕುರು, ನಿತ್ಯವೂ ಹರಿಯನ್ನ ಸತ್ಕರಿಸು. ಭಗವಂತನನ್ನ ನಮಗೇನವನು ಕಾಣ್ತಾನ? ಇಲ್ಲ. ಅವನ ಮಹಿಮೆಯನ್ನ ತಿಳ್ಕೊಂಡು ಅವನ ಗುಣದ ಚಿಂತನೆಯನ್ನ ನಾವು ಮಾಡಬೇಕು. ಈ ರೀತಿ ಯಾಕೆ ಭಗವಂತ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಗೋವಿಂದ ನಿನ್ನ ಆನಂದ, ಸಾಧನ ಸಕಲವು ನಿನ್ನ ಆನಂದ. ಸೃಷ್ಟಿ ಸ್ಥಿತಿಲಯ ಈ ಪರಿ ಮಹಿಮೆಯ ತಿಳಿಯುವುದೇ ಆನಂದ. ಮಂಗಳ ಮಹಿಮಶ್ರೀ ಪುರಂದರ ವಿಠಲನ ಹಿಂಗದೆ ದಾಸರ ಸಲಹುವುದೇ ಆನಂದ. ಹೀಗೆ ಭಗವಂತನ ಆ ಒಂದು ಸೃಷ್ಟ್ಯಾದಿ ವ್ಯಾಪಾರಗಳನ್ನು ನೆನೆಯುತ್ತಾ ಅವನನ್ನ, ಸ್ವಾಮಿ ನೀನು ಭಕ್ತವತ್ಸಲ, ಅಕ್ರೂರ ವರದ, ಅಜಾಮಿಳ ವರದ, ಅಂಬರೀಷ ವರದ, ಅಹಲ್ಯ ವರದ ಅಂತ ಗಜೇಂದ್ರ ವರದ, ಈ ರೀತಿ ಅವನು ಮಾಡಿದಂತಹ ತನ್ನ ಭಕ್ತರಿಗೆ ಮಾಡಿದಂತಹ ಆ ಒಂದು ಕಾರುಣ್ಯವನ್ನ ನೆನೆಯುತ್ತಾ ಅವನನ್ನು ನಾವು ಪೂಜಿಸಬೇಕು ಎಂಬುದಾಗಿ ವಾದಿರಾಜ ಸ್ವಾಮಿಗಳು ಇಲ್ಲಿ ತಿಳಿಸಿಕೊಡ್ತಾ, ಇನ್ನು 4ನೇ ಶ್ಲೋಕದಲ್ಲಿ ನಾಂಗೀಕುರು ಹರೇ ಶ್ರೇಷ್ಠಂ ಅಂಗೀಕುರು ಪರಾನ್ ಸುರಾನ್ ಊರೀಕುರು ಸದಾ ವ್ಯಾಖ್ಯಾಂ ಉರರೀಕುರು ಸಜ್ಜನಾನ್. ಇಲ್ಲಿ 4 ಹಿತನುಡಿಗಳನ್ನು ಹೇಳ್ತಾರೆ. ಹರೇ ಶ್ರೇಷ್ಠಂ ನಾಂಗೀಕುರು, ಹರಿಗಿಂತ ಇನ್ನೊಬ್ಬ ಉತ್ತಮನಿದ್ದಾನೆ ಅಂತ ಎಂದೂ ತಿಳಿಯಬೇಡ. ಭಗವಂತ ಸರ್ವೇಶ್ವರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಹರಿರೇವ ಪರೋ ಹರಿರೇವ ಗುರು, ಅವನೊಬ್ಬನೇ ಶ್ರೇಷ್ಠ, ಅವನಿಗಿಂತ ಮಿಗಿಲಾದವರು ಇನ್ನು ಯಾರೂ ಇಲ್ಲ. ಅದಕ್ಕೆ ದಾಸ ಹರಬ್ರಹ್ಮ ಸುರರಿಂದ ವಂದಿಪನಾಗಿಯ ಹರಿಯೇ ಸರ್ವೋತ್ತಮ ಎನ್ನೆನ್ನಿರೋ. ಪುರಂದರ ವಿಠಲನ ಚರಣವ ಭಜಿಸಿರೋ ದುರಿತ ಭಯಗಳಿಂದ
ದೂರಾಗಿರೋ ರಾಮ ರಾಮ ಎಂದೆನ್ನಿರೋ ಅಂತ ಹೇಳ್ತಾರೆ. ಈ ರೀತಿ ಭಗವಂತ ಎಲ್ಲರಿಗಿಂತಲೂ ಉತ್ತಮನಾದವನಾಗಿದ್ದಾನೆ. ಅವನಿಗಿಂತ ಉತ್ತಮರು ಇನ್ನೊಬ್ಬರು ಇದ್ದಾರೆ ಅಂತ ಎಂದೂ ತಿಳಿಯಬೇಡಪ್ಪ. ಎಲ್ಲರಿಗಿಂತಲೂ ದೊಡ್ಡವರು ಜೀವೋತ್ತಮರು ಯಾರು? ಬ್ರಹ್ಮದೇವರು. ಬ್ರಹ್ಮದೇವರಿಗೂ ಕೂಡ ಬ್ರಹ್ಮದೇವರಿಗಿಂತಲೂ ಶ್ರೇಷ್ಠರಾದವರು ಲಕ್ಷ್ಮೀದೇವಿ, ಜಗತ್ತಿನ ತಾಯಿ. ಅವಳಿಗೂ ಮಮಯೋನಿರತ್ಸ್ವ ಅಂತಃಸಮುದ್ರೆ ಅಂತ ಅವಳು ಹೇಳ್ತಾಳೆ, ನನಗೂ ಒಬ್ಬ ಮುಖ್ಯ ಕಾರಣ ಇದ್ದಾನೆ, ನಾನು ಸರ್ವಶಕ್ತಳಲ್ಲ, ನನಗೊಬ್ಬ ಇದ್ದಾನೆ ಸ್ವಾಮಿ, ಅವನು ಲಕ್ಷ್ಮೀನಾವ ಶ್ರೀಮನ್ನಾರಾಯಣನಾಗಿದ್ದಾನೆ. ಆದ್ದರಿಂದ ಭಗವಂತನೇ ಸರ್ವೋತ್ತಮ, ಅವನಿಗಿಂತ ಇನ್ನೊಬ್ಬರು ಉತ್ತಮರಿದ್ದಾರೆ ಅಂತ ಎಷ್ಟು ಮಾತ್ರಕ್ಕೂ ತಿಳಿಯಬೇಡ. ಇನ್ನು ಪರಾನ್ ಶ್ರೇಷ್ಠಾನ್ ಅಂಗೀಕುರು, ತಾರತಮ್ಯವನ್ನ ಅನುಸರಿಸಿ ದೇವತೆಗಳನ್ನ ಆರಾಧಿಸು. ಇದು ಆಚಾರ್ಯರು ಹೇಳಿದಂತಹ ಪಂಚಭೇದ. ಎಲ್ಲರೂ ತಾರತಮ್ಯದಿಂದ ಕೂಡಿದವರಾಗಿದ್ದಾರೆ. ಯಾವ ಗಣಪತಿಯನ್ನ ನೀನೇ ಪರಬ್ರಹ್ಮ ಅಂತ ಪೂಜಿಸಬಾರದು. ಅವನು ಭಗವಂತನಿಗೆ ಬೇಕಾದವನು, ಪರಿವಾರದವನು ಎಂಬುದಾಗಿ ತಿಳಿದು ಅವನನ್ನ ಪೂಜಿಸಬೇಕೇ ವಿನಃ ಅವನೇ ಪರಬ್ರಹ್ಮ ಅಂತ. ಅದಕ್ಕೆ ರಾಮರಾಜ್ಯದಲ್ಲಿ ಏನು ಎಲ್ಲರೂ ಸುಖವಾಗಿ ಇದ್ದರಂತೆ, ಅದಕ್ಕೆ ಮುಖ್ಯ ಕಾರಣ ಏನು? ಭಗವಂತನನ್ನ, ಶ್ರೀರಾಮಚಂದ್ರನನ್ನ ಸರ್ವೋತ್ತಮ ಎಂಬುದಾಗಿ ಚೆನ್ನಾಗಿ ತಿಳಿದುಕೊಂಡು ಅವನನ್ನ ಎಲ್ಲರೂ ಪೂಜಿಸ್ತಾ ಇದ್ರು. ಆದ್ದರಿಂದ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮವನ್ನ ಆಚರಿಸುತ್ತಾ ಭಗವಂತನನ್ನ ಪೂಜಿಸಿದ್ದರಿಂದ ಸಕಲ ವಿಧವಾದಂತಹ ಸೌಭಾಗ್ಯಗಳು ಅಲ್ಲಿ ಇರುವಂತಹದಾಗಿದೆ. ಹಾಗೆಯೇ ಅದನ್ನೇ ಹೇಳ್ತಾನೆ ಸ್ವಾಮಿ. ದೇವರೆಲ್ಲರೂ ಎನ್ನ ದಾಸರು, ಶ್ರೀ ವಧುವೆಯನ್ನರಸಿ, ಜಗದಿ ಜೀವರಾಶಿಯ ನಾನೆ ಪುಟ್ಟಿಸಿ ಮಗುಳೆ ರಕ್ಷಿಪೆನು. ಲಾವಕರ ಕೊಲಿಸುವೆ ನರಕವ ನೀವೆ, ಸ್ವರ್ಗವನಿತ್ತು ಸುಜನರ ಕಾವೆನಿದು, ವೇದಾಂತ ಸಿದ್ಧಾಂತದ ರಹಸ್ಯ ಕಣ. ಬ್ರಹ್ಮಾದಿ ದೇವತೆಗಳೆಲ್ಲ ನನ್ನ ದಾಸರು, ಲಕ್ಷ್ಮೀದೇವಿ ನನ್ನ ಭಾರ್ಯೆಯಾಗಿದ್ದಾಳೆ, ಅಚ್ಚಿನ್ನ ಭಕ್ತಿ. ಜಗತ್ತಿನಲ್ಲಿರತಕ್ಕಂತಹ ಅಸಂಖ್ಯ ಜೀವರಾಶಿಗಳನ್ನ ನಾನೇ ಹುಟ್ಟಿಸಿರತಕ್ಕಂಥವನು, ರಕ್ಷಿಸತಕ್ಕಂಥವನು, ಇನ್ನು ದುಷ್ಟರನ್ನ ಸಂಹರಿಸತಕ್ಕಂಥವನು, ನರಕಾದಿಗಳನ್ನ ಕೊಡತಕ್ಕಂಥವನು, ಇನ್ನು ಸುಜನರನ್ನ ಉದ್ಧರಿಸಿ ವೈಕುಂಠಾದಿ ಲೋಕಗಳನ್ನ ಕರುಣಿಸತಕ್ಕಂಥವನು. ಇದು ವೇದಾಂತದ ಪರಮ ರಹಸ್ಯವಾಗಿದೆ ಅಪ್ಪ, ಗೋಪ್ಯವಾದಂತಹ ಪ್ರಮೇಯ ಎಂಬುದಾಗಿ ಸ್ವಾಮಿ ಸ್ವಪ್ನಭದಲ್ಲಿ ತಿಳಿಸಿಕೊಡ್ತಾನೆ. ಆದ್ದರಿಂದ ಅದನ್ನೇ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ತಾರತಮ್ಯವನ್ನ ಅನುಸರಿಸಿ ದೇವತೆಗಳನ್ನ ಆರಾಧಿಸಬೇಕು. ಅವರ ಯೋಗ್ಯತೆಯನ್ನ, ವಾಯುದೇವರು ಜೀವೋತ್ತಮರು, ಭಗವಂತ ಲಕ್ಷ್ಮಿ ಆದ ನಂತರ ವಾಯುದೇವರ ಪೂಜೆಯನ್ನ ನಾವು ಭಕ್ತಿಯಿಂದ ಮಾಡಬೇಕು. ಇನ್ನು ವ್ಯಾಖ್ಯಾಂಸದ ಊರೀಕುರು, ಭಾಗವತಾದಿ ಗ್ರಂಥಗಳನ್ನು ಚೆನ್ನಾಗಿ ನೀನು ಶ್ರವಣ ಮನನ ಮಾಡು, ಅವುಗಳನ್ನು ನೀನು ಅಂಗೀಕರಿಸು ಎಂಬುದಾಗಿ ಭಗವಂತ ಹೇಳ್ತಾನೆ. ಯಾಕೆ? ದಾಸರು ಹೇಳ್ತಾರೆ ನೋಡಿ, ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆವುದು, ವಿವಿಧ ಭೋಗಗಳಿಹ ಪರಂಗಳಲ್ಲಿ ಇತ್ತು ಸಲಹುವುದು, ಭುವನ ಪಾವನ ವೆನಿಪ ಲಕ್ಷ್ಮೀದವನ ಮಂಗಳ ಕಥೆಯ ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನದಿ ಎನ್ನುವಂತೆ ಭಗವಂತನ ಕಥೆಯನ್ನ ನಿತ್ಯವೂ ಕೇಳ್ತಾ ಇರಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಗಾನರಸದಿಂ ಕೂಡಿ ಎನ್ನಯ ಮಹಾನುಭಾವವ ತುತಿಸಲೀಭವ ಕಾನನಕ್ಕೆ ಕೃಶಾನು ದುರಿತ ತಮಿಶ್ರಕಿದು ಬಾನು, ನಾನು ನನ್ನದಿದೆಂಬ ಮನದ ವಿಮಾನವನು ಬಿಡು, ಕಂಡರ ನೀನು ಯಾಚಿಸಿ ದುಃಖ ಸಾಗರದೊಳಗೆ ಮುಳುಗದಿರು. ಭಗವಂತ ಹೇಳಿದ ಮಾತು. ನನ್ನ ಮಹಿಮೆಗಳನ್ನು ನೀನು ಚೆನ್ನಾಗಿ ಸಂಗೀತಪೂರ್ವಕವಾಗಿ ನೀನು ಹೇಳಿದೀಂತಾದರೆ ಸಂಸಾರವೆಂಬಂತಹ ಅಡವಿ ಸುಟ್ಟು ಭಸ್ಮವಾಗಿ ಹೋಗಿ ಬಿಡುತ್ತದೆ. ಎಲ್ಲ ಪಾಪ ಪರಿಹಾರವಾಗಿ ಬಿಡುವುದು.
ಯಾವುದರಿಂದ? ಭಗವಂತನ ಕೀರ್ತನೆಯಿಂದ. ಭಾಗವತಾದಿ ಶೃಣ್ವನ್ ಗೃಣನ್ ಸಂಸ್ಮರಯಂಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತೋ ನ ಭವಾಯ ಕಲ್ಪ್ಯತೆ. ನೋಡಿದ್ರಾ, ಭಗವಂತನ ಕಥೆಯನ್ನ, ಅವನ ಗುಣಗಾನವನ್ನು ನಾವು ಮಾಡಿದಲ್ಲಿ ಕೇಳುವುದು, ಹೇಳುವುದು, ನರ್ತನ ಮಾಡುವುದು, ಹೀಗೆ ಆ ಭಗವಂತನ ಕಥಾ ಲೀಲಾ ವಿಲಾಸಗಳನ್ನು ಹೇಳ್ತಾ ಕೇಳ್ತಾ ಕುಣಿತಾ ನರ್ತನ ಮಾಡ್ತಾ ಇದ್ರೆ ಅವನಿಗೆ ಈ ಸಂಸಾರ ಬಂಧಕವಾಗುವುದಿಲ್ಲ, ಬೇಗನೆ ಸಂಸಾರದಿಂದ ಮುಕ್ತನಾಗಿ ಬಿಡ್ತಾನೆ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ನಿತ್ಯವೂ ಕೂಡ ನೀನು ಭಾಗವತಾದಿ ಗ್ರಂಥಗಳ ಚಿಂತನೆಯನ್ನ ಮಾಡ್ತಾ ಇರಪ್ಪ. ಇನ್ನು ಸಜ್ಜನಾನ್ ಉರರೀಕುರು, ಸಜ್ಜರ ಸಂಘವನ್ನ ಮಾಡು. ಪರೀಕ್ಷಿತ್ ರಾಜನ ಮಾತು ನಾವು ಇಲ್ಲಿ ನೆನಪಿಸ್ಕೋಬಹುದು. ಹೇಳ್ತಾನೆ, ಪುನಶ್ಚ ಭೂಯಾತ್ ಭಗವತ್ಯನಂತೆ ರತಿ ಪ್ರಸಂಗಶ್ಚ ತದಾಶ್ರಯೇಷು ಮಹಸ್ಸು ಯಾಂ ಯಾಂ ಉಪಯಾಮಿ ಸ್ವಸ್ತಿಂ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾದಂತಹ ಆ ಶ್ರೀಹರಿಯಲ್ಲಿ ಭಕ್ತಿ ಇದೆಯಲ್ಲ, ಆತನನ್ನೇ ಆಶ್ರಯಿಸಿರತಕ್ಕಂತಹ ಮಹಾತ್ಮರ ಸಹವಾಸ, ಇದು ನಿಮ್ಮಂತಹ ಜ್ಞಾನಿಗಳ ಒಂದು ಸಖ್ಯ. ಇದು ನನಗೆ ಪ್ರತಿ ಜನ್ಮದಲ್ಲೂ ಕೂಡ ದೊರೆಯಲಿ ಅಂತ ಈ ರೀತಿ ಬಂದಿರತಕ್ಕಂತಹ ಆ ವಿಷ್ಣು ಭಕ್ತರ, ಜ್ಞಾನಿಗಳ, ಮಹಾತ್ಮರ ದರ್ಶನವನ್ನ, ಆ ದರ್ಶನದಿಂದ ಪುಲಕಿತನಾದಂತಹ ಪರೀಕ್ಷಿತ್ ರಾಜ ಪ್ರಾಯೋಪವಿಷ್ಟಕ್ಕೆ ಅಂತ ಪ್ರಾಯೋಪವೇಶನಾಗಿದ್ದಾನೆ. ಏನು ಉಪವಾಸದಲ್ಲಿ ಕುಳಿತುಕೊಂಡಿದ್ದಾನೆ 7 ದಿನ. ಆಗ ಋಷಿಗಳೆಲ್ಲ ಬಂದಿದ್ದಾರೆ. ಅಂತಹ ಜ್ಞಾನಿಗಳನ್ನ ನೋಡಿ ಹೇಳಿದಂತಹ ಮಾತು ಅಂದರೆ, ಸಂಘವಾಗಲಿ ಸಾಧು ಸಂಘವಾಗಲಿ, ಸಜ್ಜನರ ಸಂಘವನ್ನ ಸದಾ ನಾವು ಬಯಸಬೇಕು. ಸಜ್ಜನರ ಸಂಘದಿಂದ ಭಗವಂತನ ಮಹಿಮೆ ತಿಳಿಯುತ್ತದೆ. ಭಗವಂತನ ಮಹಿಮೆಯನ್ನ ನಾವು ತಿಳುಕೊಂಡದ್ದರಿಂದ ಭಗವದ್ವಿಷೇಕವಾದ ಜ್ಞಾನ ನಮಗೆ ಬರ್ತದೆ. ಭಗವದ್ವಿಷೇಕವಾದ ಜ್ಞಾನ ಬಂದಾಗ, ಅವನ ಮಹಾತ್ಮೆಯನ್ನ ತಿಳಿದಾಗ ಅವನಲ್ಲಿ ಭಕ್ತಿ ಹುಡುತ್ತದೆ. ಈ ರೀತಿ ಜ್ಞಾನ ಭಕ್ತಿ ಭಗವದ್ ವಿಷಯದಲ್ಲಿ ಬಂದಾಗ ವಿಷಯದಲ್ಲಿ ತಾನಾಗಿ ವೈರಾಗ್ಯ ಹುಡುತ್ತದೆ. ಆಗ ಅಂತಃಕರಣ ಶುದ್ಧಿಯಾಗ್ತದೆ, ಭಗವಂತನ ದರ್ಶನವಾಗ್ತದೆ. ಭಗವದ್ ಅನುಗ್ರಹದಿಂದ ಶಾಶ್ವತ ಸುಖರೂಪವಾದ ಮೋಕ್ಷ ದೊರೆಯುತ್ತದೆ. ಅದಕ್ಕೇನೆ ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖ ವಿತ್ತು ಕಾಯೋ ಕರುಣಾಸಾಗರ ಎಂಬುದ ಭಗವದ್ಭಕ್ತರ ಸಂಘವನ್ನ ನಾವು ಸದಾ ಬಯಸಬೇಕು. ಅದನ್ನೇ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಸಜ್ಜನಾನ್ ಉರಿದೀಕುರು, ಸಜ್ಜನ ಸಂಘವನ್ನ ಸದಾ ನೀನು ಮಾಡುವವನಾಗು. ಇನ್ನು 5ನೇ ಶ್ಲೋಕದಲ್ಲಿ ದೂರೀಕುರು ಚ ದುಶ್ಯಾಸ್ತ್ರಂ ಹಾರೀಕುರು ಹರೇ ಕಥಾಂ ಆವಿಷ್ಕುರು ಚ ಸತ್ತತ್ವಂ ತಿರಸ್ಕುರು ಮತಾಂತರಂ. ದುಶ್ಯಾಸ್ತ್ರಂಚ ದೂರೀಕುರು, ಕೆಟ್ಟ ಶಾಸ್ತ್ರಗಳಿಂದ ದೂರವಿರು. ಯಾಕಂತೇಳಿದ್ರೆ ಕೆಟ್ಟ ಶಾಸ್ತ್ರಗಳು ನಮ್ಮ ಬುದ್ಧಿಯನ್ನ ಹಾಳು ಮಾಡಿ ಬಿಡ್ತಾವೆ. ಹಿಂದೆ ಹೇಳಿ ಆಯಿತು. ಆದ್ದರಿಂದ ತಥಾಪಿ ಸಂಘ ಪರಿವರ್ಜನೀಯೋ, ಯಾವ ವಿಷಯಾಸಕ್ತರಾದ ಜನರ ಸಂಘವನ್ನ ಬಿಟ್ಟು ಸಜ್ಜನರ ಸಂಘವನ್ನ ಮಾಡಬೇಕು. ಹಾಗೆಯೇ ದುಷ್ಟ ಶಾಸ್ತ್ರಗಳನ್ನ ದೂರದಲ್ಲಿ ಇಟ್ಟು ಬಿಡಬೇಕು. ಅದನ್ನ ತೆಗೆದುಕೊಂಡು, ಈಗ ನೋಡಿ ಪತ್ತೆದಾರಿ, ನಾವು ಸಿನಿಮಾ ನೋಡ್ತೇವೆ, ಏನೋ ಎಲ್ಲ ಅಲ್ಲಿ ಕಾಣ್ತದೆ. ಆವಾಗ ನಮ್ಮ ಮನಸ್ಸು ನಿರ್ಮಲವಾಗಿ ಇರ್ತದೆ, ದೇವರ ಚಿಂತನೆಯಲ್ಲಿ ಇರ್ತದೆ, ಏನೋ ಧರ್ಮದಲ್ಲಿ ಇರ್ತೇವೆ. ಆ ಸಿನಿಮಾ, ಆ ಬೇಡವಾದ ಧಾರಾವಾಹಿ, ಪತ್ತೆದಾರಿ, ಕಾದಂಬರಿ ಇದನ್ನೆಲ್ಲ ನಾವು ಓದಿಬಿಟ್ರೆ ಅಲ್ಲಿರುವಂತಹದ್ದು ಏನು? ಅಯ್ಯೋ, ಎಲ್ಲರಿಗೂ ಗೊತ್ತಿದೆ ವಿಚಾರ. ಎಲ್ಲ ನಮ್ಮ ಮನಸ್ಸನ್ನ ಕದಡಿ ಹಾಕಿ ಬಿಡ್ತದೆ, ಅಲ್ಲೋಲ ಕಲ್ಲೋಲವನ್ನಾಗಿ ಬಿಡ್ತದೆ. ಆಮೇಲೆ ಅದರಿಂದ ನಾವು ಹೊರಗೆ ಬರಬೇಕಾದ್ರೆ ಎಷ್ಟೋ ಹೊತ್ತು ಬೇಕಾಗ್ತದೆ ಅಲ್ಲ.
ಅದಕ್ಕೆ ಹೇಳಿದರು ಕೆಟ್ಟ ಶಾಸ್ತ್ರಗಳು ಹೀಗೆ. ಆದ್ದರಿಂದ ಆ ಕೆಟ್ಟ ಶಾಸ್ತ್ರಗಳನ್ನು ನಾವು ಓದಿದರೆ ನಮ್ಮ ಬುದ್ಧಿ ಹಾಳಾಗಿ ಬಿಡ್ತದೆ. ಭಗವಂತನ ವಿಷಯದಲ್ಲಿ ನಮಗೇನೊಂದು ಜ್ಞಾನ ಇತ್ತು, ಮೊದಲೇ ನಮ್ಮದು ಜ್ಞಾನ ಸ್ಥಿರವಾದ ಜ್ಞಾನ ಅಲ್ಲ. ಆದ್ದರಿಂದ ಆ ಜ್ಞಾನ ಸಂಶಯ ವಿಪರೀತ ಎಲ್ಲ ಬಂದು ಅದೆಲ್ಲ ಹಾಳಾಗಿ ಬಿಡ್ತದೆ. ಮತ್ತೆ ಸರಿ ಮಾಡ್ಕೋಬೇಕು ಅಂತಾದರೆ ಎಷ್ಟೋ ಹೊತ್ತು ಬೇಕಾಗ್ತದೆ. ಆದ್ದರಿಂದ ದುಷ್ಟ ಶಾಸ್ತ್ರಗಳಿಂದ ನೀನು ದೂರ ಇರು ಎಂಬುದಾಗಿ ಈ ರೀತಿ ಹಿತನುಡಿಯನ್ನ ಹೇಳ್ತಾ ಹರೇ ಕಥಾಂ ಹಾರೀಕುರು, ಭಗವಂತನ ಕಥೆಯನ್ನ ಸದಾ ಹಾರದಂತೆ ನೀನು ಧರಿಸು ಎಂಬುದಾಗಿ ಹೇಳ್ತಾರೆ. ಯಾಕೆ? ಭಗವಂತನ ಮಹಿಮೆ ಅಪಾರವಾದದ್ದು, ಅದನ್ನು ಪೂರ್ಣವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಹೀಗಿದ್ರೂ ಭಾಗವತದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಏನೆಂದರೆ ನಭಪತಂತ್ಯಾತ್ಮ ಸಮಂ ಪತತ್ರಿಣಃ ತಥಾ ಸಮಂ ವಿಷ್ಣು ಗತಿಂ ವಿಪಶ್ಚಿತ. ಹಕ್ಕಿಗಳು ತಮ್ಮ ರೆಕ್ಕೆಯ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿ ತಮ್ಮ ರೆಕ್ಕೆಯಲ್ಲಿ ಎಷ್ಟು ಶಕ್ತಿ ಉಂಟೋ ಆ ಶಕ್ತಿ ಇದ್ದಷ್ಟು ಮಾತ್ರ ಆಕಾಶ ವಿಶಾಲವಾಗಿ ಇದೆ. ಅವುಗಳು ತಮ್ಮ ಶಕ್ತಿ ಇದ್ದಷ್ಟು ಮಾತ್ರ ಹಾರಬಲ್ಲವೋ ಅದೇ ರೀತಿ ನಮ್ಮ ಯೋಗ್ಯತಾನುಸಾರವಾಗಿ ನಾವು ಭಗವಂತನ ಗುಣಚಿಂತನೆಯನ್ನ ಮಾಡಬೇಕು. ಅದನ್ನು ಸದಾ ನಾವು ಧಾರಣೆ ಮಾಡಬೇಕು. ಭಗವಂತನ ಗುಣಗಾನವನ್ನು ಸದಾ ನಾವು ಮಾಡ್ತಾ ಇರಬೇಕು. ಇನ್ನು ಹೇಳ್ತಾರೆ 20ನೇ ಹಿತನುಡಿ, ಸತ್ತತ್ವಂಚ ಆವಿಷ್ಕರು, ನಿರ್ದಿಷ್ಟ ತತ್ವವನ್ನ ಆವಿಷ್ಕರಿಸು. ಈ ರೀತಿ ಯಾಕೆ? ಭಗವಂತ ಸರ್ವೋತ್ತಮನಾಗಿದ್ದಾನೆ. ಈ ಎಲ್ಲ ತತ್ವಗಳನ್ನು ಶ್ರೀಮನ್ ಮಧ್ವಮತೆ ಹರಿ ಪರತರಃ ಸತ್ಯಂ ಜಗದ್ ಬೇದ ಜೀವೋ ಬೇದ ಗಣ ಹರೇರನುಚರಾ ನೀಚೋಚ್ಚ ಭಾವಂ ಗತಾ ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಚ್ಚ ತತ್ಸಾಧನಂ ಯಕ್ಷಾದಿತ್ಯಯಂ ಪ್ರಮಾಣಮಖಿಲಾಂ ನಾಯಿಕ ವೇದ್ಯೋ ಹರಿ. ಈ ರೀತಿ ಈ ಪ್ರಮೇಯಗಳನ್ನು ಚೆನ್ನಾಗಿ ನೀನು ಮನನ ಮಾಡ್ತಾ ಇರು ಎಂಬುದಾಗಿ ಹೇಳ್ತಾರೆ. ಈ ರೀತಿ ಭಗವಂತ ಹೇಳ್ತಾನೆ, ಏಷ ಸರ್ವೇಶ ನಾನೆಂದೆನದೆ ನಿರ್ದೋಷ ಮಾಂಡೂಕೋಪನಿಷತ್ತಿನ ಏಷ ಭೂತಾಧಿಪ ಎನ್ನದೆ ಕಾಣ್ವರು ಉಪನಿಷತ್ತು. ಏಷ ಸರ್ವೇಶ ನಾನೆನದೆ ವಿಲಾಸದಿಂ ಋಗ್ವೇದ ಮೊದಲಾಗಿ ಸಮಸ್ತವು ಜನ್ಯವೆನಿಸವು ಋಷಿಮುಖೋದ್ಗತವು. ಯಾವ ವೇದ ಪ್ರತಿಪಾದ್ಯನಾದವನು ಭಗವಂತನಾಗಿದ್ದಾನೆ. ಅವನು ಸರ್ವೇಶ್ವರ, ಸರ್ವಸ್ವಾಮಿ, ಸರ್ವ ಜಗತ್ಪ್ರಭು ಆಗಿದ್ದಾನೆ. ಅಂತಹ ಆ ಭಗವಂತನ ಮಹಿಮೆಯನ್ನು ವೇದಾದಿಗಳು ಕೊಂಡಾಡುವಂತಹದಾಗಿದೆ. ಆದ್ದರಿಂದ ಭಗವಂತನೇ ಸರ್ವೋತ್ತಮ ಎಂಬುದಾಗಿ ಚೆನ್ನಾಗಿ ತಿಳಿದುಕೊಂಡು ಆ ನಿರ್ದಿಷ್ಟ ತತ್ವಗಳನ್ನೆಲ್ಲ ಏನು ಅಲ್ಲ ಭಗವಂತ ಅವನು ನಿರ್ವಿಕಾರ, ಅವನಿಗೆ ಗುಣ ನಿರ್ಗುಣ ನಿರಾಕಾರ, ಇದನ್ನೆಲ್ಲ ದೂರ ಬಿಟ್ಟು ಬಿಡಪ್ಪ. ಭಗವಂತ ಪ್ರಾಕೃತ ಗುಣರಹಿತ ಅಷ್ಟೇ ವಿನಃ ಅವನು ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳು. ಮತ್ತೆ ಹೇಳ್ತಾರೆ, ಮತಾಂತರಂ ತಿರಸ್ಕರು, ವೇದ ವಿರುದ್ಧವಾದ ಮಧ್ವಮತಕ್ಕೆ ವಿರುದ್ಧವಾದ ಅನ್ಯ ಮತಗಳನ್ನು ನೀನು ತಿರಸ್ಕರಿಸು ಎಂಬುದಾಗಿ ಈ ರೀತಿ ಹೇಳ್ತಾ ಮತ್ತೆ ಹೇಳ್ತಾರೆ. ಯಾವ ಹಯಗ್ರೀವ ಸ್ವಾಮಿ ಹೇಳ್ತಾನೆ ಒಂದು ಮಾತು, ನೋಡು ರಾಮರ ಸೇವೆ ಗಮರರು ಕೋಡಗದ ತನುವಾಂತು ಗಿರಿಗಳ ಕೋಡುಗಲ್ಗಳ ಕಿತ್ತು ತಲೆಯಲ್ಲಿ ಹೊತ್ತು ಮನವಿತ್ತು ನಾಡರಿಯ ಜಲನಿಧಿಗೆ ಸೇತುವೆಯ ಮಾಡಿ ಮದ್ಭಟರೆನಿಸಿಕೊಳ್ಳರೆ ಮೂಢನಾಗಿರಬೇಡ ನಾನೇ ಸಕಲ ಸುರರೊಡೆಯ. ಯಾವ ಭಗವಂತನ ಆದೇಶದಂತೆ ಹೇಳ್ತಾನೆ, ನನ್ನ ಆದೇಶದಂತೆ ಯಾವ ನನ್ನ ಶ್ರೀರಾಮನ ಸೇವೆಗಾಗಿ ದೇವತೆಗಳೆಲ್ಲ ಕಪಿಗಳಾಗಿ ಜನಿಸಿದ್ರು. ಅವರೆಲ್ಲರೂ ಬೆಟ್ಟಗಳನ್ನು ಶಿಖರಗಳನ್ನು ತಲೆಯಲ್ಲಿ ಹೊತ್ತು ಭಕ್ತಿಪೂರ್ವಕವಾಗಿ ಲೋಕದ ಜನರು ತಿಳಿಯುವಂತೆ ಅವರೆಲ್ಲ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ರು. ಇದರಿಂದ ಏನು ಅವರೆಲ್ಲ ನನ್ನ ಭೃತ್ಯರು ಅಂತ ಕಾಣುವುದಿಲ್ವಾ? ಆದ್ದರಿಂದ ಈ ರೀತಿ ನೀನು ವೇದ ವಿರುದ್ಧವಾದ ಅವರೆಲ್ಲ ಏನು ಹೇಳ್ತಾರೆ? ಐಕ್ಯ ಚಿಂತನೆಯನ್ನು ಮಾಡ್ತಾರೆ. ನಾನು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾರೆ. ಇದೆಲ್ಲ ವಿರುದ್ಧವಾದದ್ದಪ್ಪ. ಆದ್ದರಿಂದ ಮಧ್ವಮತಕ್ಕೆ ವಿರುದ್ಧವಾದಂತಹ ಅನ್ಯ ಮತಗಳನ್ನು ನೀನು ತಿರಸ್ಕರಿಸು ಎಂಬುದಾಗಿ ಈ ರೀತಿ ವಾದಿರಾಜ ಸ್ವಾಮಿಗಳು 21 ಹಿತನುಡಿಗಳನ್ನು ವಾದಿರಾಜ ಸ್ವಾಮಿಗಳು ಹೇಳಿದ 21 ನುಡಿಗಳ ಚಿಂತನೆಯನ್ನು ನಾವು ಈವರೆಗೆ ಮಾಡಿತು. ಇನ್ನು 32 ನುಡಿಗಳಿದ್ದಾವೆ. ಅದನ್ನು
ನಾಳೆಯ ದಿನ ಪೂರೈಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಪ್ರೀತೋಸ್ತು ಕೃಷ್ಣ ಪ್ರಭು.